ಆಕಾಶವಾಣಿ ತಬಲಾ ತಾನ್ಸೇನಾ. ಪಂಜಾಬ್ ಘರಾನೆಯ ಖ್ಯಾತ ತಬಲಾ ವಿದ್ವಾಂಸ ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಹೇಬರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಪರಿಕಲ್ಪನೆ ಡಾ ಎನ್ ರಘು. ಪ್ರಸ್ತುತಿ ಜಗದೀಶ್ ಕುರ್ತಕೋಟಿ. ಸಹಕಾರ ಗಣೇಶ್ ದೇಸಾಯಿ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ತಬಲಾ ತಾನ್ಸೇನಾ ವಿಶೇಷ ಕಾರ್ಯಕ್ರಮ. ಭಾರತೀಯ ಶಾಸ್ತ್ರೀಯ ವಾದ್ಯ ಸಂಗೀತದ ಮೇರು ಪರ್ವತವಾಗಿರುವ ಪಂಜಾಬ್ ತಬಲಾ ಘರಾನೆಗೆ ಹೊಸ ಆಯಾಮವನ್ನು ಕಲ್ಪಿಸಿದಂತಹ ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಬ್ ಅವರ ಜನ್ಮ ಶತಮಾನೋತ್ಸವ. ಈ ದಿನ ತಬಲಾ ವಾದಕರಾದಂತಹ ಜಗದೀಶ್ ಕುರ್ತಕೋಟಿರವರು ಪಂಜಾಬ್ ಘರಾನೆಯ ಇತಿಹಾಸ, ಪರಂಪರೆ ಹಾಗೂ ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಹೇಬ್ ಅವರು ಸಂಗೀತ ಲೋಕಕ್ಕೆ ನೀಡಿದಂತಹ ಕೊಡುಗೆಗಳನ್ನ ನೆನೆಸಿಕೊಳ್ಳುವುದರ ಮೂಲಕ ವಿನಮ್ರ ಪ್ರಣಾಮಗಳನ್ನ ಸಲ್ಲಿಸುತ್ತಿದ್ದಾರೆ. ಜಗದೀಶ್ ಕುರ್ತಕೋಟಿಯವರು ಪಂಡಿತ್ ಯೋಗೇಶ್ ಸಂಶಿ ಅವರ ಶಿಷ್ಯರು. ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಹೇಬ್ ಅವರ ನೇರ ಶಿಷ್ಯರಾದಂತಹ ಪಂಡಿತ್ ಯೋಗೇಶ್ ಸಂಶಿ ಅವರು 24 ವರ್ಷಗಳ ಕಾಲ ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಹೇಬ್ ಅವರ ಬಳಿ ತಬಲಾ ಅಭ್ಯಾಸವನ್ನು ಮಾಡಿ ಪಂಜಾಬ್ ಘರಾನೆಯ ಕೀರ್ತಿಯನ್ನು ಪ್ರಪಂಚದಾದ್ಯಂತ ಪಸರಿಸುತ್ತಾ ತಬಲಾ ಕ್ಷೇತ್ರದ ದಿಗ್ಗಜರು ಎನಿಸಿಕೊಂಡಿದ್ದಾರೆ. ಜಗದೀಶ್ ಕುರ್ತಕೋಟಿಯವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು ಗಣೇಶ್ ದೇಸಾಯಿ ಅವರೇ. ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಹೇಬ್ ಅಂದರೆ ತಬಲಾ ಎಂದು ಪ್ರಪಂಚವೇ ಹಾಡಿ ಹೊಗಳುವಾಗ, ಜಗದೀಶ್ರವರೇ, ಈ ತಬಲಾದ ಮೂಲ ಯಾವುದು ಅಂತ ತಿಳಿಸ್ಕೊಡ್ತೀರಾ? ಇಂದು ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಬ್ರವರ ಜನ್ಮ ಶತಮಾನೋತ್ಸವದ ನಿಮಿತ್ತ ಪಂಜಾಬ್ ಘರಾನೆಯ ಇತಿಹಾಸ, ಪರಂಪರೆ ಹಾಗೂ ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಬ್ರವರ ಸಾಧನೆಗಳು, ಕೊಡುಗೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಒಂದು ಸದವಕಾಶವನ್ನು ಕೊಟ್ಟಂತಹ ಬೆಂಗಳೂರು ಆಕಾಶವಾಣಿ ನಿಲಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ತಬಲಾದ ಸಂಪೂರ್ಣ ಜ್ಞಾನವಾಗಬೇಕಿದ್ರೆ ಅದರ ಮೂಲ ವಾದ್ಯವಾದ ಪಖವಾಜ್, ಈ ವಾದ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ವೇದಗಳ ಉಲ್ಲೇಖದ ಪ್ರಕಾರ ಪ್ರಪಂಚದಲ್ಲೇ ಸೃಷ್ಟಿಯಾದ ಮೊದಲ ವಾದ್ಯವನ್ನು ಸೃಷ್ಟಿಸಿದ್ದು ಪರಬ್ರಹ್ಮ. ತ್ರಿಪುರಾಸುರನ ಸಂಹಾರ ಮಾಡಿದ ಶಿವ ಉಗ್ರರೂಪ ತಾಳಿ ರುದ್ರ ತಾಂಡವವಾಡುತ್ತಿದ್ದಾಗ, ಪ್ರಪಂಚವೇ ಮುಳುಗಿ ಹೋಗುವ ಭೀತಿ ಎದುರಾದಾಗ ಪರಬ್ರಹ್ಮ ಹತನಾದ ಆ ತ್ರಿಪುರಾಸುರನ ಛಿದ್ರಗೊಂಡ ಚರ್ಮದಿಂದ ಒಂದು ವಾದ್ಯವನ್ನು ತಯಾರು ಮಾಡ್ತಾನೆ. ಈ ವಾದ್ಯವನ್ನು ಗಣೇಶನಿಗೆ ಕೊಟ್ಟು ಲಯಬದ್ಧವಾಗಿ ನುಡಿಸಲು ಪ್ರೇರೇಪಿಸ್ತಾನೆ. ಈ ನಾದ ಜೇಂಕಾರವನ್ನು ಆಲಿಸಿದ ಶಿವ ರೌದ್ರ ರೂಪದಿಂದ ಸೌಮ್ಯ ರೂಪವನ್ನು ತಾಳ್ತಾನೆ. ಹೀಗೆ ಈ ವಾದ್ಯವು ಸೃಷ್ಟಿಯಾಗಿ ಮುಂದೆ ಪೃಥ್ವಿಯಲ್ಲಿ ಆಡು ಭಾಷೆಯಲ್ಲಿ ಪಖವಾಜ್ ಎಂದು ಪ್ರಚಲಿತವಾಯಿತು. ಇದನ್ನು 2 ಮುಖಗಳಲ್ಲಿ ನುಡಿಸಬಹುದಾದಂಥ ವಾದ್ಯ ಆಗಿದ್ದರಿಂದ ಇದನ್ನು ದ್ವಿಮುಖಿ ವಾದ್ಯ ಅಂತ ಕೂಡ ಕರೀತಾರೆ. ಮುಖ್ಯವಾಗಿ ಧ್ರುಪದ್ ಶೈಲಿಯ ಗಾಯನಕ್ಕೆ ಈ ವಾದ್ಯವನ್ನು ಪೂರಕವಾಗಿ ಉಪಯೋಗಿಸಲು ಪ್ರಾರಂಭವಾಯಿತು. ಈ ವಾದ್ಯದ ವಿಶೇಷತೆ ಏನಂದ್ರೆ, ಈ ವಾದ್ಯದ ನಾದ, ನಾದದ ಆಳ, ನಾದದ ಝೇಂಕಾರ ಹಾಗೂ ಝೇಂಕಾರದ ಮಾಧುರ್ಯ ಈ ವಾದ್ಯವನ್ನು ಘನವಾದ್ಯವನ್ನಾಗಿ ಮಾಡಿದೆ. ಅದೇ ರೀತಿ ಈ ವಾದ್ಯದ ನಾದ ಕೇಳ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ. ಇಟ್ಸ್ ಎ ಮ್ಯಾಸ್ಕ್ಯುಲೈನ್ ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೋಬಹುದು. ಈ ಪಖವಾಜ್ನಲ್ಲಿ ಈ ಘರಾನೆ ಅನ್ನುವಂಥ ಏನಾರು ಪದ್ಧತಿ ಇದೆಯಾ? ಹೌದು, ಘರಾನೆ ಅಂದ್ರೆ ಒಂದು ಮನೆತನ ಅಂತ ನಾವು ತಿಳ್ಕೋಬಹುದು, ಅಂದ್ರೆ ಒಂದು ಐಡೆಂಟಿಟಿ. ಪಖವಾಜ್ನ ಮುಖ್ಯ ಘರಾನೆಗಳು ಲಾಲಾ ಭವಾನಿದಾಸ್ ಘರಾನ, ಕುದೌ ಸಿಂಗ್ ಘರಾನ, ನಾನಾ ಪಾನ್ಸೆ ಘರಾನ, ನಾಥ್ ದ್ವಾರ್ ಘರಾನ, ಬೆಂಗಾಲ್ ವೈಷ್ಣವ ಪರಂಪರಾ, ಜೈಪುರ್, ಗ್ವಾಲಿಯರ್, ರಾಯ್ಗಢ್ ಮುಂತಾದ ಘರಾನೆಗಳು ಪಖವಾಜ್ ಘರಾನೆಗಳಲ್ಲಿ ಪ್ರಸಿದ್ಧವಾದುದು.
ಈ ಪಖವಾಜ್ನಿಂದ ತಬ್ಲಾ ಹೇಗೆ ಸೃಷ್ಟಿಯಾಯಿತು? ಇತಿಹಾಸವನ್ನು ನೋಡಿದರೆ ಬ್ರಜ್ ಪ್ರಾಂತ್ಯದ ಪಂಡಿತ್ ಲಾಲಾ ಭವಾನಿದಾಸರವರು ಈ ಪಖವಾಜ್ನ ಪ್ರವರ್ತಕರು ಅಂತ ತಿಳ್ಕೋಬಹುದು. ಹಾಗೂ ಇವರು ಅತ್ಯುತ್ತಮ ಪಖವಾಜ್ ವಾದಕರಾಗಿದ್ದರು. ಇವರು ದಿಲ್ಲಿ ಪ್ರಾಂತ್ಯದ ರಾಜ ಮೊಹಮ್ಮದ್ ಶಾ ರಂಗೀಲೆ ಕಾಲದ ಆಸ್ಥಾನ್ ವಿದ್ವಾಂಸರು ಕೂಡ ಆಗಿದ್ರು. ಇವರ ಕಂಟೆಂಪರರಿ ಅಂತ ನಾವು ಹೇಳ್ತೀವಲ್ಲ, ಸಮಕಾಲೀನರು, ಉಸ್ತಾದ್ ಸಿದಾರ್ ಖಾನ್ ದಾಡಿರವರು, ಇವರು ಕೂಡ ಶ್ರೇಷ್ಠ ಮಟ್ಟದ ಪಖವಾಜ್ ವಾದಕರಾಗಿದ್ರು. ದಿಲ್ಲಿ ಆಸ್ಥಾನದಲ್ಲಿ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ಸ್ ಅಂತ ಹೇಳ್ತೀವಲ್ಲ, ಸ್ಪರ್ಧೆಗಳು ನಡೀತಾ ಇತ್ತು. ಆ ರೀತಿ ನಡೆದಾಗ್ಲೆಲ್ಲ ಉಸ್ತಾದ್ ಸಿದಾರ್ ಖಾನ್ ದಾಡಿರವರು ಲಾಲಾ ಭವಾನಿದಾಸರವರಿಂದ ಸೋಲ್ತಾ ಇದ್ರು. ಈ ಸೋಲಿಂದ ಹತಾಶರಾದ ಇವರು ಪಖವಾಜ್ ವಾದನವನ್ನು ತ್ಯಜಿಸಿ ತಮ್ಮ ಸ್ವಂತ ಪ್ರತಿಭೆಯಿಂದ ತಬಲಾ ವಾದನವನ್ನು ಪ್ರಾರಂಭಿಸಿ ಅದರ ಉನ್ನತಿಗೆ, ಪ್ರಚಾರಕ್ಕೆ ಹಾಗೂ ಪ್ರಸಾರಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ತಬಲಾ ವಾದನದ ಮೂಲ ಘರಾನವಾದ ದಿಲ್ಲಿ ಘರಾನವನ್ನು ಪ್ರಾರಂಭ ಮಾಡಿದ್ರು. ಇವರ ಈ ವಿಶೇಷ ಕೊಡುಗೆಯಿಂದ ಇವರನ್ನು ತಬಲಾ ವಾದನದ ಪ್ರವರ್ತಕರು ಅಂತ ಕೂಡ ಕರೀತಾರೆ. ತಬಲಾ ಘರಾನೆಗಳ ಬಗ್ಗೆ ತಿಳಿಸ್ಕೊಡಿ. ತಬಲಾದಲ್ಲಿ ಮುಖ್ಯವಾಗಿ 6 ಘರಾನೆಗಳಿವೆ. ದಿಲ್ಲಿ ಘರಾನ, ಅಜರಾಡ ಘರಾನ, ಫರೂಕಾಬಾದ್ ಘರಾನ, ಲಕ್ನೋ ಘರಾನ, ಬನಾರಸ್ ಘರಾನ ಹಾಗೂ ಪಂಜಾಬ್ ಘರಾನ. ತಬಲಾ ವಾದನ ಶೈಲಿಯಲ್ಲಿ ಮುಖ್ಯವಾಗಿ 2 ಬಾಜ್ಗಳಿದೆ. ಒಂದು ಪೂರಬ್ ಬಾಜ್, ಮತ್ತೊಂದು ಪಶ್ಚಿಮ್ ಬಾಜ್ ಅಂತ. ಫರೂಕಾಬಾದ್, ಲಕ್ನೋ, ಬನಾರಸ್ ಘರಾನೆಗಳಿಗೆ ಪೂರಬ್ ಬಾಜ್ ಅಂತ ಕರೀತಾರೆ, ಹಾಗೂ ದಿಲ್ಲಿ ಅಜರಾಡ ಘರಾನೆಗಳಿಗೆ ಪಶ್ಚಿಮ್ ಬಾಜ್ ಅಂತ ಕರೀತಾರೆ. ಆದರೆ ಪಂಜಾಬ್ ಮಾತ್ರ ಒಂದು ಇಂಡಿಪೆಂಡೆಂಟ್ ಘರಾನ ಅಂತ ನಾವು ತಿಳ್ಕೋಬಹುದು. ಎಲ್ಲ ಘರಾನೆಗಳಿಗೂ ಒಂದಲ್ಲ ಒಂದು ರೀತಿ ದಿಲ್ಲಿ ಘರಾನೆಯ ಸಂಬಂಧ ಇದೆ. ಆದರೆ ಪಂಜಾಬ್ ಘರಾನೆ ಮಾತ್ರ ಎಲ್ಲ ಘರಾನೆಗಳಿಗಿಂತ ಒಂದು ವಿಭಿನ್ನವಾದ ಘರಾನ, ಹಾಗೂ ಇದೊಂದು ಪ್ರತ್ಯೇಕ ಹಾಗೂ ಸ್ವತಂತ್ರ ಘರಾನ. ಇದರ ವಿಭಿನ್ನತೆಗೆ ಕಾರಣ ಇದು ನೇರವಾಗಿ ಅಳವಡಿಸಿಕೊಂಡಂತಹ ಪಖವಾಜ್ನ ಖುಲ್ಲಾಬಾಜ್ನ ಪದ್ಧತಿ. ಪಖವಾಜ್ನಲ್ಲಿ ನುಡಿಸುವ ಅತಿ ಕ್ಲಿಷ್ಟವಾದ ಗತ್ಗಳಾಗಲಿ, ತುಕುಡಾ, ತಿಹಾಯ್, ಚಕ್ರದಾರ್ ಹಾಗೂ ದೊಡ್ಡ ದೊಡ್ಡ ಪರನ್ಗಳನ್ನು ಪಂಜಾಬ್ ಘರಾನದ ತಬಲಾ ವಾದನದಲ್ಲಿ ನೇರವಾಗಿ ಅಳವಡಿಸಿಕೊಳ್ಳಲಾಯಿತು. ನೀವಿಷ್ಟೆಲ್ಲ ಹೇಳಿದ ಮೇಲೆ ಪಂಜಾಬ್ ಘರಾನೆ ಬಗ್ಗೆ, ಪರಂಪರೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನಿಸ್ತಿದೆ. ಪಂಡಿತ್ ಲಾಲಾ ಭವಾನಿದಾಸರವರು ಪಖವಾಜ್ನ ಪ್ರವರ್ತಕರು ಅಂತ ತಿಳ್ಕೊಂಡ್ವಿ. ಇವರು ಅತ್ಯುತ್ತಮ ಮಟ್ಟದ ಪಖವಾಜ್ ವಾದಕರಾಗಿದ್ದರು. ಭಾರತದಾದ್ಯಂತ ಎಲ್ಲ ರಾಜರುಗಳು ಇವರನ್ನು ತಮ್ಮ ಆಸ್ಥಾನಕ್ಕೆ ಆಹ್ವಾನಿಸಿ ಅವ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಲ್ಲದೆ ಅವ್ರನ್ನ ಸನ್ಮಾನ ಮಾಡ್ತಾ ಇದ್ರು. ಹೀಗಿರುವಾಗ ಒಮ್ಮೆ ಲಾಹೋರ್ನ ಸುಬೇದಾರರು ಇವರಿಗೆ ಆಹ್ವಾನವನ್ನು ಕೊಟ್ಟಾಗ, ಇವರು ಕಾರ್ಯಕ್ರಮಕ್ಕೆ ಪಂಜಾಬ್ಗೆ ಹೋದಾಗ ಇವರ ವಾದನ ಶೈಲಿಗೆ ಮನಸೋತು ಹಲವಾರು ಪ್ರತಿಭಾವಂತ ಯುವಕರು ಇವರ ಶಿಷ್ಯರಾದರು. ಅವರಲ್ಲಿ ಮುಖ್ಯವಾಗಿ ತಾಜ್ ಖಾನ್ ಡೇರೆದಾರ್, ಹದ್ದು ಖಾನ್ ಲಾಹೋರ್ ವಾಲೆ, ಕಾದರ್ ಬಕ್ಷ್ ಖಾನ್ ಸೀನಿಯರ್, ಅಮೀರ್ ಅಲಿ ಮುಂತಾದವರು ಇವರ ಶಿಷ್ಯರಾಗ್ತಾರೆ. ಮುಖ್ಯವಾಗಿ ಉಸ್ತಾದ್ ಕಾದರ್ ಬಕ್ಷ್ ಖಾನ್ ಸೀನಿಯರ್ ಇವರಿಂದ ಹಾಗೂ ಇವರ ಮಕ್ಕಳು ಮೊಮ್ಮಕ್ಕಳಿಂದ ಪಂಜಾಬ್ ಘರಾನೆ ಮುಂದಿನ ಪೀಳಿಗೆಗಳಿಗೂ ಬೆಳೆಯುತ್ತಾ ಹೋಯಿತು. ಉಸ್ತಾದ್ ಕಾದಿರ್ ಬಕ್ಷ್ ಖಾನ್ ಸೀನಿಯರ್ ಅವರ ಮಗ ಉಸ್ತಾದ್ ಮಿಯಾ ಹುಸೇನ್ ಬಕ್ಷ್ ಹಾಗೂ ಇವರ ಮೊಮ್ಮಗ ಉಸ್ತಾದ್ ಫಕೀರ್ ಬಕ್ಷ್ ಖಾನ್ ಸಾಬ್. ಉಸ್ತಾದ್ ಫಕೀರ್ ಬಕ್ಷ್ ಖಾನ್ ಸಾಬ್ರವರ ಶಿಷ್ಯರು ಭಾಯ್ಬಾಗ್, ಕರಮ್ ಇಲಾಹಿ, ಫಿರೋಜ್ ಖಾನ್ ಸಾಬ್, ಬಾಬಾ ಮಲನ್ ಖಾನ್ ಸಾಬ್ ಮುಂತಾದವರ ಸಾಧನೆಯಿಂದ ಈ ಘರಾನೆ ಮುಂದುವರಿತಾ ಹೋಯಿತು. ಉಸ್ತಾದ್ ಫಕೀರ್ ಬಕ್ಷ್ ಖಾನ್ ಸಾಬ್ರವರ ಮಗ ಉಸ್ತಾದ್ ಕಾದರ್ ಬಕ್ಷ್ ಖಾನ್ ಜೂನಿಯರ್, ಶೌಕತ್ ಹುಸೇನ್ ಖಾನ್ ಸಾಬ್, ಭಾಯ್ ನಸೀರಾ, ಅಲ್ಲಾದಿತ್ತಾ ಖಾನ್, ಉಸ್ತಾದ್ ಅಲ್ಲಾರಖಾ ಖಾನ್ ಸಾಬ್, ಅಖ್ತರ್ ಹುಸೇನ್ ಖಾನ್ ಸಾಬ್, ಆಚಾರ್ಯ ಲಕ್ಷ್ಮಣ್ ಸಿಂಗ್ ಸಿಂಜಿ, ಆಲ್ತಾಫ್ ಹುಸೇನ್ ಟಾಫು ಮುಂತಾದವರು ಕಾದರ್ ಬಕ್ಷ್ ಖಾನ್ ಜೂನಿಯರ್ ಅವರ ಮುಖ್ಯ ಶಿಷ್ಯರಾಗಿದ್ದರು. ಇಲ್ಲಿ ಇನ್ನೊಂದು ಉಲ್ಲೇಖ ಮಾಡೋದಾದರೆ, ಪಂಜಾಬ್ನ ಮತ್ತೊಂದು ಶಾಖೆಯಾಗಿದ್ದ ಸಬ್ ಘರಾನ ಅಂತ ನಾವೇನು ಹೇಳ್ತೀವಿ, ಕಸೂರ್ ಘರಾನ ಅಂತ, ಈ ಘರಾನೆಯಿಂದ ಬಹಳವಾಗಿ ಇನ್ಸ್ಪೈರ್ ಆಗಿ ಅದ್ಭುತವಾದ ರಚನೆಯನ್ನು ಕೊಟ್ಟಿದ್ದಂತಹ ಉಸ್ತಾದ್ ಹುಸೇನ್ ಬಕ್ಷ್ ಖಾನ್ ಸಾಬ್, ನಬಿ ಬಕ್ಷ್ ಖಾನ್ ಸಾಬ್, ಮೀರಾ ಬಕ್ಷ್ ಗಿಲ್ವಾಲೆ, ಕರೀಂ ಬಕ್ಷ್ ಪೇರ್ನಾ, ಅಲ್ಲಾದಿತ್ತಾ ಖಾನ್ ಸಾಬ್, ಬಾಬಾ ಮಲನ್ ಖಾನ್ ಸಾಬ್ ಮುಂತಾದವರು ಈ ಘರಾನೆಯಿಂದ ಬಹಳವಾಗಿ ಇನ್ಸ್ಪೈರ್ ಆದವರು. ಮುಂದೆ ಮತ್ತೊಂದು ಪರಂಪರೆ ಪ್ರಚಲಿತಕ್ಕೆ ಬಂತು, ಅದು ಧಾಮ ಅಂತ. ಇದನ್ನು ನಾವು ಹೇಗೆ ಪಖವಾಜ್ಗೆ ಎಡಕ್ಕೆ ಗೋಧಿ ಹಿಟ್ಟನ್ನು ಹಚ್ಚಿ ನುಡಿಸುವ ಪದ್ಧತಿ ಇದೆಯೋ, ಅದೇ ರೀತಿ ಡಗ್ಗಾನ ನೇರವಾಗಿ ನಿಲ್ಲಿಸ್ಕೊಂಡು ಶಾಹಿ ಬದಲು ಅದಕ್ಕೆ ಗೋಧಿ ಹಿಟ್ಟನ್ನು ಹಚ್ಚಿ ಪಖವಾಜ್ನ ಖುಲ್ಲಾಬಾಜ್ನ
ಅದರಲ್ಲಿ ನುಡಿಸುವಂಥ ಪದ್ಧತಿಗೆ ಧಾಮ ಅಂತ ಕರೀತಾರೆ. ಇಂದಿಗೂ ಇದು ಪಂಜಾಬ್ನಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಪಂಜಾಬ್ ಘರಾನೆಯಲ್ಲಿ ಪಖಾವಾಜ್ ಪ್ರಚಲಿತದಲ್ಲಿ ಇತ್ತು ಅನ್ನ ಹೇಳಿದ್ರಿ. ಇದನ್ನ ತಬ್ಲಾಗೆ ಯಾರು ಅಳವಡಿಸಿದ್ರು? ಉಸ್ತಾದ್ ಫಕೀರ್ ಬಕ್ಷ್ ಖಾನ್ ಸಾಬ್ರವರು ಬಹಳ ಶ್ರೇಷ್ಠ ಮಟ್ಟದ ಪಖವಾಜ್ ವಾದಕರಾಗಿದ್ದರು. ಇವರು ಪಖವಾಜ್ನಲ್ಲಿ ಮಾತ್ರ ನುಡಿಸಲಾಗ್ತಿದ್ದಂತಹ ಬೋಲ್ಗಳು ಹಾಗೂ ಅದರ ನಿಖಾಸ್ಗಳನ್ನು ತಬಲಾದಲ್ಲಿ ನುಡಿಸಲು ಮೊದಲು ಪ್ರಾರಂಭ ಮಾಡಿದವರು ಉಸ್ತಾದ್ ಫಕೀರ್ ಬಕ್ಷ್ ಖಾನ್ ಸಾಬ್ರವರು. ಹಿಂದೆ ರೇಲಾ ಹಾಗೂ ಫಿಕ್ಸ್ಡ್ ಕಂಪೋಸಿಷನ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಮಾತ್ರ ಹೆಚ್ಚಾಗಿ ಪಂಜಾಬ್ ಘರಾನೆ ತಬಲಾದಲ್ಲಿ ನುಡಿಸಲಾಗ್ತಿತ್ತು. ಪೇಶ್ಕಾರ್ ಹಾಗೂ ಕಾಯ್ದೆಗಳನ್ನು ಪಂಜಾಬ್ ಘರಾನೆ ತಬಲಾದಲ್ಲಿ ನುಡಿಸುವ ಪದ್ಧತಿ ಅಷ್ಟಾಗಿರಲಿಲ್ಲ. ಉಸ್ತಾದ್ ಫಕೀರ್ ಬಕ್ಷ್ ಖಾನ್ ಸಾಬ್ರವರು ಕಾಯ್ದೆಗಳ ಬಗ್ಗೆ ಆಲೋಚನೆ ಪ್ರಾರಂಭ ಮಾಡಿದ್ರು. ನಂತರ ಅವರ ಮಗ ಉಸ್ತಾದ್ ಖಾದರ್ ಬಕ್ಷ್ ಖಾನ್ ಜೂನಿಯರ್ ಅವರು ಕಾಯ್ದಾ ಅಲ್ಲದೆ ಪೇಶ್ಕಾರ್ ಕಾಂಪೋಸಿಷನ್ ಬಗ್ಗೆ ಕೂಡ ಆಲೋಚನೆಯನ್ನು ಮುಂದುವರೆಸಿದ್ರು. 1947 ಪಾರ್ಟಿಷನ್ ಆದಾಗ ಪಂಜಾಬ್ ಘರಾನೆಯ ಮೂಲ ಪಾಕಿಸ್ತಾನದಲ್ಲಿ ಉಳಿದೋಯಿತು. ಆದರೆ ಭಾರತದಲ್ಲಿ ಉಸ್ತಾದ್ ಫಿರೋಜ್ ಖಾನ್ ಸಾಬ್, ಉಸ್ತಾದ್ ಅಲಾರಖಾ ಖಾನ್ ಸಾಬ್ ಹಾಗೂ ಆಚಾರ್ಯ ಲಕ್ಷ್ಮಣ್ ಸಿಂಗ್ ಸಿಂಜಿ ಇವರುಗಳ ಅಪಾರವಾದ ಕೊಡುಗೆಯಿಂದ ಪಂಜಾಬ್ ಘರಾನೆ ಭಾರತದಲ್ಲಿ ಉಳಿದು ಪ್ರವರ್ಧಮಾನಕ್ಕೆ ಬಂತು. ಭಾರತ ಕಂಡ ಅತಿ ಶ್ರೇಷ್ಠ ಸಾಧಕ ತಮ್ಮ ಅಪ್ರತಿಮ ಸಾಧನೆಯಿಂದ ಪಂಜಾಬ್ ಘರಾನೆಗೆ ಮಾತ್ರ ಅಲ್ಲ, ಇಡೀ ಭಾರತೀಯ ವಾದ್ಯ ಸಂಗೀತ ಪ್ರಾಕಾರಕ್ಕೆ ಹೊಸದೊಂದು ಆಯಾಮ ನೀಡಿದ ಮಹಾನ್ ಸಾಧಕ ಉಸ್ತಾದ್ ಅಲಾರಖಾ ಖಾನ್ ಸಾಬ್ರವರು. ಇವರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಭಾರತದ ಪ್ರಖ್ಯಾತ ತಬಲಾವಾದಕರು ಹಿರಿಯ ವಿದ್ವಾಂಸರಾದ ತಾಲ್ಯೋಗಿ ಪಂಡಿತ್ ಸುರೇಶ್ ತಲ್ವಲ್ಕರ್ ಅವರು ಉಸ್ತಾದ್ ಅಲಾರಖಾ ಖಾನ್ ಸಾಬ್ರವರ ಬಗ್ಗೆ ಎರಡು ಮಾತಾಡಿದ್ದಾರೆ. नमस्कार। उस्ताद अल्लारखा खान साहब का ये जन्म शताब्दी ईयर चल रहे हैं और हमारे संगीत दुनिया में हम सब लोग अब्बाजी करके ही जानते थे उनको। उनका कंट्रीब्यूशन तो ये तबला जगत के लिए, संगीत जगत के लिए इतना बड़ा योगदान है कि सारे तबला वादक लोगों को सोचने के लिए मजबूर करने वाले उस्ताद अल्लारखा खान साहब। जो संगीत क्रिया जो है वो मनुष्य के 4 स्तर पे विकसित होती है, जिसका शरीर, बुद्धि, मन और आत्मा से संबंध जुड़ा हुआ रहता है। तो ये बुद्धि जो है जिसका सोचने से संबंध है और ये सोचने के लिए मजबूर करने वाले उस्ताद अब्बाजी का कंट्रीब्यूशन इतना बड़ा योगदान है कि उन्होंने तबले में पेशकार से लेके आखिर तक टुकड़े चक्रधार तक उन्होंने अपना बहुत बड़ा कीमती योगदान प्रदान किया। आज हम सारे तबला वादक लोगों की उनकी किसी को भी याद उनकी कभी नहीं आती है, ऐसा कभी हो ही नहीं सकता है। कोई भी तबला वादक सोचते हैं तो उनके पीछे जो प्रेरणा है वो उस्ताद अलारखा खान साहब की ही है। मेरे में भी उनका बहुत असर है, मेरे सारे शागिर्दों को भी है और मुझे लगता है कि यही उनकी एक सही याद है जिन्होंने हम सारे तबला वादकों को, संगीतकारों को बहुत कुछ दिया है और उनकी याद और अगले 100 साल तक रहेगी, ये मुझे उम्मीद है। ಪಂಡಿತ್ ಸುರೇಶ್ ತಲ್ವಲ್ಕರ್ ಅವರು ಉಸ್ತಾದ್ ಅಲಾರಖಾ ಖಾನ್ ಸಾಬ್ರವ್ರನ್ನ ಪ್ರೀತಿಯಿಂದ ಅಬ್ಬಾಜಿ ಅಂತ ಕರಿತಾ ಇದ್ರು ಅಂತ ತಿಳಿಸ್ಕೊಟ್ರು. ನಾನು ಕೂಡ ಮುಂದೆ ಅಬ್ಬಾಜಿ ಅಂತಲೇ ಸಂಬೋಧಿಸ್ತೀನಿ. ಅಬ್ಬಾಜಿಯವರ ಮೂಲ ಹೆಸರು ಅಲ್ಲಾರಖಾ ಖುರೇಶಿ ಅಂತ. ಇವರು ಹುಟ್ಟಿದ್ದು 1919 ಏಪ್ರಿಲ್ 29ರಂದು. ಇವರು ಜಮ್ಮು ಕಾಶ್ಮೀರದ ಫಾಗ್ವಾಲ್ ಎಂಬ ಹಳ್ಳಿಯಲ್ಲಿ ಇವರ ಜನನವಾಯಿತು. ಸಣ್ಣ ವಯಸ್ಸಲ್ಲೇ ಇವರಿಗೆ ಸಂಗೀತದ ಬಗ್ಗೆ ಅಪಾರವಾದ ಆಸಕ್ತಿ ಇದ್ದಿದ್ದರಿಂದ ಇವರು ತಮ್ಮ 15ನೇ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಉಸ್ತಾದ್ ಖಾದರ್ ಬಕ್ಷ್ ಖಾನ್ ಜೂನಿಯರ್ ಅವರ ಬಳಿ ತಬಲಾಭ್ಯಾಸವನ್ನ ಪ್ರಾರಂಭ ಮಾಡಿದ್ರು. ಇವರು ತಬಲಾ ಅಲ್ಲದೆ ಖ್ಯಾಲ್ ಹಾಗೂ ಧ್ರುಪದ್ ಶೈಲಿಯ ಗಾಯನವನ್ನು ಪಾಟಿಯಾಲ ಘರಾನದ ಉಸ್ತಾದ್ ಆಶಿಕ್ ಅಲಿ ಖಾನ್ ಅವರ ಬಳಿ ಕಲಿತಾರೆ. ಇವರ ತಬಲಾ ಅಭ್ಯಾಸದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಗಂಟೆಗಟ್ಟಲೆ ಸಮಯದ ಪರಿವೇ ಇಲ್ಲದೆ ದೃಢಚಿತ್ತರಾಗಿ ಬದ್ಧತೆಯಿಂದ ಒಂದು ತಪಸ್ಸಿನಂತೆ ಅಭ್ಯಾಸ ಮಾಡ್ತಾ ಇದ್ರು. ಇಲ್ಲಿ ಒಂದು ಉಲ್ಲೇಖ ಮಾಡೋದಾದ್ರೆ ನಮ್ಮ ಗುರುಗಳು ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ರು.
ಅಪ್ಪಾಜಿಯವ್ರ ಗುರುಗಳು ಯಾವ ರೀತಿಯಾಗಿ ಅವ್ರಿಗೆ ಅಭ್ಯಾಸವನ್ನು ಕೊಡ್ತಾಯಿದ್ರು ಅಂತ. ಜಮ್ಮು ಕಾಶ್ಮೀರದ ಪ್ರದೇಶ ಒಂದು ಹಿಮದ ಪ್ರದೇಶ, ಯಾವಾಗಲೂ ಚಳಿಯ ವಾತಾವರಣ ಅಲ್ಲಿ ಅಪ್ಪಾಜಿಯವರು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಸತತ ಒಂದು 10ರಿಂದ 12 ಗಂಟೆ ಕಾಲ ಅಭ್ಯಾಸ ಮಾಡಬೇಕಾಗಿತ್ತು. ಯಾವ ರೀತಿ ಅಂದರೆ ಬನೀನ್ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಆ ಬನೀನು ಬೆವರಿಂದ ಒದ್ದೆ ಆಗಬೇಕು. ಆ ರೀತಿಯಾದ ಒಂದು ಕಠೋರವಾದ ರಿಯಾಜ್ ಮಾಡಿದವರು ಉಸ್ತಾದ್ ಅಪ್ಪಾಜಿಯವರು. ಅಪ್ಪಾಜಿಯವರು ತಮ್ಮ ವೃತ್ತಿ ಜೀವನವನ್ನು ಅಕಂಪನಿಸ್ಟ್ ಆಗಿ ಲಾಹೋರ್ನಲ್ಲಿ ಪ್ರಾರಂಭಿಸಿದರು. ನಂತರ ಇವರು ಬಾಂಬೆಗೆ ಬಂದು ನೆಲೆಸಿ ಬಾಂಬೆ ಆಕಾಶವಾಣಿಯ ನಿಲಯ ಕಲಾವಿದರಾಗಿ ಕೂಡ ಸೇವೆ ಸಲ್ಲಿಸಿದರು. ಅಲ್ಲದೆ ಬಾಂಬೆ ರೇಡಿಯೋ ಸ್ಟೇಷನ್ನ ಪ್ರಪ್ರಥಮ ತಬಲಾ ಸೋಲೋ ಕಾರ್ಯಕ್ರಮವನ್ನು ನೀಡಿದ ಹೆಗ್ಗಳಿಕೆ ಇವರದು. ಇವರು ನಂತರ ವಿಶ್ವವಿಖ್ಯಾತ ಕಲಾವಿದರಾದ ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಸಾಬ್, ಉಸ್ತಾದ್ ಅಲಾವುದ್ದೀನ್ ಖಾನ್ ಸಾಬ್, ಉಸ್ತಾದ್ ವಿಲಾಯತ್ ಖಾನ್ ಸಾಬ್, ಉಸ್ತಾದ್ ಅಲಿ ಅಕ್ಬರ್ ಖಾನ್ ಸಾಬ್, ಪಂಡಿತ್ ರವಿಶಂಕರ್ ಮುಂತಾದವರ ಜೊತೆಗೆ ಸತತವಾಗಿ ಸಾಥ್ ಸಂಗತ್ ಮಾಡತೊಡಗಿದ್ರು. ಉಸ್ತಾದ್ ಅಲಾರಖಾ ಖಾನ್ ಸಾಬ್ರ ಸಾಧನೆ ಮತ್ತೆ ಕೊಡುಗೆಗಳ ಬಗ್ಗೆ ತಿಳಿಸ್ತೀರಾ? ತಬಲಾ ಶಾಸ್ತ್ರೀಯ ಪರಂಪರೆಯಲ್ಲಿ ಮುಖ್ಯವಾಗಿ ತಬಲಾ ಸೋಲೋ ಹಾಗೂ ತಬಲಾ ಸಾಥ್ ಸಂಗತ್ಗಳ ಪ್ರಾಕಾರಕ್ಕೆ ಹೊಸ ಆವಿಷ್ಕಾರವನ್ನು ನೀಡಿದ ಮೇರು ಸಾಧಕರು ಉಸ್ತಾದ್ ಅಲಾರಖಾ ಖಾನ್ ಸಾಬ್. ತಬಲಾ ಸೋಲೋ ಅಂಗಗಳು ನಾವು ತಿಳ್ಕೊಳ್ಳೋದಾದರೆ ಪೇಶ್ಕಾರ್, ಕಾಯ್ದಾ, ರೇಲಾ, ರೌ, ತಿಹಾಯ್ಗಳು, ಬಂದಿಷ್ಗಳು ಅಂದರೆ ಫಿಕ್ಸ್ಡ್ ಕಂಪೋಸಿಷನ್, ಇದರಲ್ಲಿ ಗತ್, ಟುಕುಡ, ಮುಕುಡ, ಚಕ್ರಧಾರ್, ದುಪಲ್ಲಿ, ತ್ರಿಪಲ್ಲಿ, ಪರನ್ ಮುಂತಾದವುಗಳು. ತಬಲಾ ಸೋಲೋ ಅಂಗಗಳ ಬಗ್ಗೆ ಹೇಳಿದ್ರಿ. ಪೇಶ್ಕಾರ್ ಅಂದ್ರೆ? ಪೇಶ್ಕಾರ್ ಇದೊಂದು ಪಾರ್ಸಿ ಶಬ್ದ, ಅಂದರೆ ಪೇಶ್ ಕರ್ನೇವಾಲಾ ಅಂತ, ಪರಿಚಯ ಮಾಡಿಕೊಡುವವ ಅಂತ ಅರ್ಥ ಇದ್ರದ್ದು. ತಬಲಾ ಸೋಲೋವಾದನದಲ್ಲಿ ಸರ್ವಪ್ರಥಮ ಸ್ಥಾನ ಇದಕ್ಕಿರುತ್ತೆ. ಅದೇ ರೀತಿ ಇದನ್ನು ವಿಲಂಬಿತ್ ಹಾಗೂ ಮಧ್ಯಲೆಗಳಲ್ಲಿ ನುಡಿಸ್ತಾರೆ. ಪೇಶ್ಕಾರ್ ಅನ್ನೋದು ಒಂದು ಸ್ಟಡಿ ರಿದಮ್ ಸೈಕಲ್ ಅಂತ ತಿಳ್ಕೋಬಹುದು, ಸ್ಥಿರವಾದ ಲಯದ ಆವೃತ್ತಿ. ಇದನ್ನು ಖ್ಯಾಲ್ ಗಾಯನದ ರಾಗ್ ಆಲಾಪಗಳಿಗೆ ನಾವು ಹೋಲಿಸಬಹುದು. ಮತ್ತು ಈ ರಚನೆಯ ರೂಪ ಹಾಗೂ ಭಾಷೆ ತಾಳ ಮತ್ತು ಠೇಕಗಳಿಂದ ಉಗಮವಾಗಿದೆ. ಅಪ್ಪಾಜಿಯವರ ಬಹುದೊಡ್ಡ ಕ್ರಾಂತಿಕಾರಿ ಕೊಡುಗೆ ಹಾಗೂ ಇನೋವೇಷನ್ ಅಂದ್ರೆ ಪೇಶ್ಕಾರ್. ಪೇಶ್ಕಾರ್ ಅನ್ನೋದು ಇದೊಂದು ಅಬ್ಸ್ಟ್ರಾಕ್ಟ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅಪ್ಪಾಜಿಯವರು ತಮ್ಮ ಕ್ರಿಯೇಟಿವ್ ಥಾಟ್ ಪ್ರೋಸೆಸ್ ಇಂದ ಈ ರಚನೆಗೆ ಕಾವ್ಯಾತ್ಮಕ ಸೌಂದರ್ಯವನ್ನು ಕೊಟ್ರು. ಅವರ ಒಂದು ಚತುಶ್ರ ಜಾತಿಯ ಪೇಶ್ಕಾರನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಧಾ ತಿನ್ ತಿನ್ ತಾ ತಿಟ ಕಿಟ ಧೀ ಕೃಧಿ ಧೀನಾ ಧಾ ಕೃಧಾ ಧೀನಾ ಧಾ ತಿತ್ ಧಾ ಧಾ ಧೀನಾ ಧಾ ಕೃಧಾ ತೀನಾ ತಾ ಕೃತಾ ತೀನಾ ತಾ ತಿತ್ ಧಾ ಧಾ ಧೀನಾ ಧಾ ಕೃಧಾ ಧೀನಾ ಧಾ ಕೃಧಾ ಧೀನಾ ಧಾ ತಿತ್ ಧಾ ಧಾ ಧೀನಾ ಧಾ ಕೃಧಾ ತೀನಾ ತಾ ಕೃತಾ ತೀನಾ ತಾ ತಿತ್ ಧಾ ಧಾ ಧೀನಾ ಧಾ ಕೃಧಾ ಧೀನಾ ಧಾ. ಇದನ್ನ ತಬಲಾದಲ್ಲಿ ಕೇಳಬಹುದಾ?
ಇವಾಗ ನೀವು ಕೇಳಿದಂಥ ಈ ಪೇಶ್ಕಾರ್ ಕಂಪೋಸಿಷನ್ನು ಇದೊಂದು ವಿಭಿನ್ನವಾದ ವಿಚಾರಧಾರೆ. ಸೂಕ್ಷ್ಮ ಲಯ ಹಾಗೂ ಲಘು ಅಂಗಗಳಿಂದ ಕೂಡಿದ ಈ ಅದ್ಭುತವಾದ ಆವಿಷ್ಕಾರವನ್ನು ಈ ಮುಂಚೆ ಯಾರೂ ಕೇಳಿರಲಿಲ್ಲ ಹಾಗೂ ಮಾಡಿರಲಿಲ್ಲ ಅಂತ ನಾವು ತಿಳ್ಕೊಬೋದು. ಮತ್ತೊಂದು ಅವರ ಒಂದು ಆವಿಷ್ಕಾರ ಚತುಶ್ರ ಜಾತಿ ಪೇಶ್ಕಾರ್ ಥರನೇ ತಿಸ್ರ ಜಾತಿ ಪೇಶ್ಕಾರ್ ಕೂಡ ಬಹಳವಾದ ವಿಭಿನ್ನವಾದ ರಚನೆ ಇವರದು. ಈ ಕಂಪೋಸಿಷನ್ ಬಗ್ಗೆ ಭಾರತದ ಸುಪ್ರಸಿದ್ಧ ಸಂಗೀತ ತಜ್ಞರು, ದಿಲ್ಲಿ ಅಜರಾಡ ಘರಾನೆಯ ಚಿಂತಕರು ಹಾಗೂ ವಿಮರ್ಶಕರು ಆದ ಪಂಡಿತ್ ಸುಧೀರ್ ಮಾಯಂಕರ್ ಅವರು ಮಾತಾಡಿದ್ದಾರೆ. ಅದಾದಮೇಲೆ ಅಬ್ಬಾಜಿಯವರ ಪೇಶ್ಕಾರ್ ಆಡಿಯೋ ಕ್ಲಿಪ್ಪಿಂಗ್ ಕೂಡ ಕೇಳೋಣ. तबला जब शुरू होता है तब पेशकार से शुरू होता है. उस पेशकार को बिल्कुल अलग अंदाज से पहली बार मैंने उस जमाने में सुना और मुझे लगा कि ये तबला कोई क्या विचार किया है इस पेशकार के कंपोजिशन में, क्योंकि पूरी दुनिया तिलका खां साहब ने पॉपुलर किया हुआ दिन के दिन दा दिन दा हाँ पे ये पेशकार बजाती रही है और उसके पीछे एक तबला वादक सोचता है कि मैं चतुस्र जाति के लैंग्वेज में तीसरे जाति का पेशकार मैं बजाना चाहता हूँ. और ये सुनिए, और जब उन्होंने तबला बजाया तब वो पेशकार भाषा है तो धाधा दिन्ना धागड़ा दिन्ना या धाधा दिन्ना चल रहा है, लेकिन उसका जो रूप है वो तीसरे जाति का था. और उसमें जो विस्तार, उसमें जो बढ़त हुई, वो सब हर बात मुझे अपरिचित लगी. फॉर लिसनर इट वॉज वेरी इंटरेस्टिंग, बट द थिंकिंग बिहाइंड दिस पर्टिकुलर कंपोजिशन वॉज समथिंग एक्स्ट्राऑर्डिनरी. उनका जो इम्प्रोवाइजेशन था, इसके लिए आई कैन ओनली से दैट ही वॉज ए जीनियस तबला आर्टिस्ट, ही वॉज ए क्रिएटिव तबला आर्टिस्ट. जैसा हम बोलेंगे कि प्रतिभावान तबला आर्टिस्ट. प्रतिभावान तबला आर्टिस्ट की इमेज मेरे मन में बैठ गई और मुझे लगा कि पूरे उनके बाद उनका तबला हमेशा मुझे बहुत एनर्जेटिक लगा, बहुत ब्यूटीफुल लगा और मैं उसका आनंद लेता रहा. ಈ ತಬಲಾದ ಅಂಗಗಳಲ್ಲಿ ಒಂದಾದಂತಹ ಕಾಯ್ದ ಅಂದ್ರೆ ಏನು? ಬೋಲ್ವರ್ಣಗಳ ಶಾಸ್ತ್ರಬದ್ಧ ರಚನೆಗೆ ಕಾಯ್ದ ಅಂತಾರೆ. ಉರ್ದು ಭಾಷೆಯಲ್ಲಿ ಕಾಯ್ದ ಅಂದ್ರೆ ಒಂದು ಎಕ್ಸಸೈಸ್, ಪಾಠ ಅಥವಾ ಅಭ್ಯಾಸ ಅಂತ ತಿಳ್ಕೊಬಹುದು. ಅಂದ್ರೆ ಒಂದು ಸಿಲಬಲ್ ಆಗಿರ್ಬೋದು, ಒಂದು ಫ್ರೇಸ್ ಆಗಿರ್ಬೋದು, ಅದ್ರ ಮೇಲೆ ಒಂದು ಹಿಡಿತವನ್ನು ಸಾಧಿಸುವ ಬಗೆಗೆ ಕಾಯ್ದ ಅಂತಾರೆ. ಪೇಶ್ಕಾರ್ ರಚನೆ ಹಾಗೂ ವಿಸ್ತಾರವನ್ನು ಗಮನಿಸಿದ್ರೆ ಇದರಲ್ಲಿ ಭಾಷಾ ಚೌಕಟ್ಟು ಇರೋದಿಲ್ಲ. ಆದರೆ ಕಾಯ್ದ ರಚನೆ ಇದೊಂದು ಪ್ರೀಫಿಕ್ಸ್ಡ್ ಕಾಂಪೋಸಿಷನ್ ಆಗಿರೋದ್ರಿಂದ ಇದರ ವಿಸ್ತಾರದಲ್ಲಿ ಭಾಷಾ ಚೌಕಟ್ಟಿರುತ್ತೆ. ಒಂದು ಉದಾಹರಣೆ ನೋಡೋದಾದ್ರೆ ದಿಲ್ಲಿ ಘರಾನಾದ ಪ್ರಚಲಿತ ಕಾಯ್ದ ಧತಿಟ್ ಧತಿಟ್ ಧದ ತಿಟ್ ಧಗೆ ತಿನ್ನಕಿನ್ನ ತಾತಿಟ್ ತಾತಿಟ್ ಧದ ತಿಟ್ ಧಗೆ ದಿನಗಿನ್ನ ಧತಿಟ್ ಧತಿಟ್ ಧದ ತಿಟ್ ಧಗೆ ತಿನ್ನಕಿನ್ನ ತಾತಿಟ್ ತಾತಿಟ್ ಧದ ತಿಟ್ ಧಗೆ ದಿನಗಿನ್ನ. ಈ ಕಂಪೋಸಿಷನ್ ನಾವು ನೋಡಿದ್ರೆ ಇದು ತೀಟ ಆಧಾರವಾಗಿರುವ ಕಾಯ್ದ. ಇದರಲ್ಲಿ ನಾವು ಮುಖ್ಯವಾಗಿ ಧಾತೀಟ್
ಧಾದಾತೀಟ ಧಾದಾಧಾತೀಟ ತೀಟ ಧಾದಾತೀಟ ಧಾದಾತೀಟ ಧಾಗೆ ತಿನ್ನ ಕಿನ್ನ ಈ ರೀತಿಯಾಗಿ ನಾವು ವಿಸ್ತಾರ ಮಾಡಬೇಕಾಗತ್ತೆ. ಆದ್ದರಿಂದ ಈ ಕಾಯ್ದಾ ಕಂಪೋಸಿಷನಲ್ಲಿ ಭಾಷಾ ಚೌಕಟ್ಟಿರುತ್ತೆ. ಕಾಯ್ದಾ ರಚನೆಗೆ ಕಾವ್ಯಾತ್ಮಕ ಸೌಂದರ್ಯವನ್ನು ಹೆಚ್ಚಿಸುವ ಅವಿಭಾಜ್ಯ ಅಂಗ ಅಂದರೆ ಖಾಲಿ ಬರಿ. ಪೇಶ್ಕಾರ್ ರಚನೆಗೆ ಹೇಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ರೋ ಅದೇ ರೀತಿ ಕಾಯ್ದಾ ರಚನೆಗೂ ಕೂಡ ಹೊಸ ಒಂದು ಸ್ವರೂಪವನ್ನು ನೀಡಿದ್ರು ಅಬ್ಬಾಜಿಯವರು. ಇವರ ಕಾಯ್ದಾ ರಚನೆ ವಿಶೇಷತೆನೆಂದರೆ ಅನ್ಈಕ್ವಲ್ ಡಿವಿಷನ್. 3 ತಾಲ್ನ 16 ಮಾತ್ರೆ ಹೇಗೆ ನಾವು ವಿಭಾಗ ಮಾಡಿದಾಗ 4 4 4 4 ಅಂತ ನಾವು ನೋಡ್ಬೋದು. ದಿಲ್ಲಿ ಘರಾನದ ಒಂದು ಕಾಯ್ದೆಯನ್ನು ಹೋಲಿಕೆ ಮಾಡೋದಾದ್ರೆ ಧಾತಿ ಧಾಗೆ ನ ಧಾತ್ರಕಡೆ ಧಾತಿ ಧಾಗೆ ತಿನ್ನಕಿನ್ನ ತಾತಿ ತಾಗೆ ನ ಧಾತ್ರಕಡೆ ಧಾತಿ ಧಾಗೆ ಧಿನಗಿನ್ನ ಧಾತಿ ಧಾಗೆ ನ ಧಾತ್ರಕಡೆ ಧಾತಿ ಧಾಗೆ ತಿನ್ನಕಿನ್ನ ತಾತಿ ತಾಗೆ ನ ಧಾತ್ರಕಡೆ ಧಾತಿ ಧಾಗೆ ಧಿನಗಿನ್ನ. ಈ ಕಾಂಪೋಸಿಷನ್ನು ಹಾಗೂ ತಾಳದ ವಿಭಾಗಗಳನ್ನ ನಾವು ಗಮನಿಸಿದ್ರೆ ಒಂದಕ್ಕೊಂದು ಹೋಲಿಕೆ ಆಗಿರುತ್ತೆ. ಆದರೆ ಅಬ್ಬಾಜಿಯವರ ಕಂಪೋಸಿಷನ್ ನಾವು ಅನ್ಈಕ್ವಲ್ ಡಿವಿಷನ್ ಅಂತ ಹೇಳಿದ್ನಲ್ಲ, ಈ ವಿಭಾಗದ ವ್ಯತ್ಯಾಸದಿಂದ ಕಾಯ್ದಾಗೆ ಒಂದು ಹೊಸ ಸೌಂದರ್ಯವನ್ನು ತಂದುಕೊಟ್ರು ಅಬ್ಬಾಜಿಯವರು. ಅದೇ ರೀತಿ ಸೂಕ್ಷ್ಮ ಗಣಿತ ಹಾಗೂ ಲೈಕಾರಿಗಳಿಂದ ಈ ಕಂಪೋಸಿಷನ್ ಕೂಡಿದೆ. ಅನ್ಈಕ್ವಲ್ ಡಿವಿಷನ್ ಬಗ್ಗೆ ಹೇಳ್ತಾ ಇದ್ದೆ. ಅದು 3 ತಾಲ್ನ 16 ಮಾತ್ರೆನ 7 9 ಹಾಗೂ 9 7 ಈ ಥರ ಕಾಂಬಿನೇಷನಿಂದ ಅಬ್ಬಾಜಿಯವರು ರಚನೆ ಮಾಡಿದ್ದಾರೆ. ಅದರ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಧಾ ತಿನ್ ತಿನ್ ತಾ ತ್ರಕ್ ಧಿನ್ ಧಿನ್ ಧಾ ಧಾ ತಿಟ್ ಧದ ತಿಟ್ ಧಾಗೆ ತಿನ್ನಕಿನ್ನ ಧಾ ಧಾ ತಿಟ್ ತಿಟ್ ಧದ ತಿಟ್ ಧಾಗೆ ತಿನ್ನಕಿನ್ನ ತಾ ತಿಟ್ ತಾತ ತಿಟ್ ತಾಗೆ ತಿನ್ನಕಿನ್ನ ಧಾ ಧಾ ತಿಟ್ ತಿಟ್ ಧದ ತಿಟ್ ಧಾಗೆ ತಿನ್ನಗಿನ್ನ ಧಾ. ಈ ಕಾಯ್ದೆನ ಸಂಕ್ಷಿಪ್ತವಾಗಿ ನುಡಿಸ್ ತೋರಿಸ್ತೀನಿ. ಇವಾಗ ನುಡಿಸಿದಂಥ ಕಾಯ್ದ ಇದು 7 9 ಕಾಂಬಿನೇಷನ್ನಿಂದ ಕೂಡಿದೆ ಹಾಗೂ ತೀಟ ಶಬ್ದದಿಂದ ಕೂಡಿರುವಂತಹ ಕಾಯ್ದ ಇದು. ಮುಂಚೆ ಪಂಜಾಬ್ ಘರಾನೆಯಲ್ಲಿ ಈ ತೀಟ ಶಬ್ದನ ರಿವರ್ಸ್ ಆಗಿ ನುಡಿಸ್ತಾ ಇದ್ರು 3 ಬೆರಳುಗಳ ಸಹಾಯದಿಂದ. ಆದರೆ ಅಬ್ಬಾಜಿಯವರು ಇದನ್ನೇ 2 ಬೆರಳುಗಳ ಸಹಾಯದಿಂದ ಉಲ್ಟಾ ತೀಟ ನುಡಿಸುವ ಪದ್ಧತಿಯನ್ನು ಚಾಲ್ತಿಗೆ ತಂದರು. ಅಬ್ಬಾಜಿಯವರ ಕಾಯ್ದ ಹಾಗೂ ಇನ್ನಷ್ಟು ವಿಚಾರಗಳನ್ನು ನನ್ನ ಗುರುಗಳಾದ ಪಂಡಿತ್ ಯೋಗೇಶ್ ಶಂಸಿಯವರು 2 ಮಾತಾಡಿದ್ದಾರೆ. पहले तो पेशकार कायदा इन अंगों में उन्होंने बहुत सूक्ष्म लय के हिसाब से सोचा. कायदों में उन्होंने अनेक कायदे रचे. लगभग 20-25 कायदे उन्होंने मुझे सिखाए और उसमें मैंने देखा कि छंद के अंग से उन्होंने वाक्यों को कायदों में सोचा. उस ज़माने में जब चतुश्र जाति के तबले में ज़्यादातर 4-4 के विभाजन से वाक्यों का बनावट दिखता था, उस ज़माने में उन्होंने 9-7 7-9 ऐसे ही दुगुन में अगर करें तो 4.5 3.5 3.5 4.5 और कई मर्तबा तो वाक्यों को पहले वाक्य को 2.25 मात्रे के अंग से भी उन्होंने देखा. मैं समझता हूँ कि इस कला को जो कुछ वो उन्होंने पंजाब घराने से सीखा था उस पर उन्होंने बहुत गहराई से विचार करके अपनी एक विचारधारा पैदा की और इस विचारधारा के अंतर्गत उन्होंने तबले में केवल पंजाब घराने को कंट्रीब्यूशन नहीं बल्कि तबले को उन्होंने एक बहुत बड़ा कंट्रीब्यूशन किया. पेशकार, कायदा, अनेक रव रेले, अनेक गत टुकड़े, अनेक चक्रदार, हर एक अंग तबला सोलो के अंग में उन्होंने अपना योगदान दिया है. ಮತ್ತೊಂದು ಅಬ್ಬಾಜಿಯವರ ಒಂದು ವಿಶೇಷ ರಚನೆ ಅನ್ಈಕ್ವಲ್ ಡಿವಿಷನ್ದು ಕಾಯ್ದ.
धा तिन तिन ता त्रक धिन धिन धा धरक धिकिट गिन धान घिन धरक धिकिट घिन धति धागे न धागे तिन किन धरक धिकिट गिन तान घिन धरक धिकिट घिन धति धागे न धागे तिन किन धरक धिकिट गिन धान घिन धरक धिकिट घिन धति धागे न धागे तिन किन धरक ಧಿಕಿಟ ಗಿನ ತಾನ ಘಿನ ಧರಕ ಧಿಕಿಟ ಘಿನ ಧತಿ ಧಾಗೆ ನ ಧಾಗೆ ತಿನ ಕಿನ ಧ. ಈ ರಚನೆಯನ್ನು ನಾವು ಗಮನಿಸಿದ್ರೆ 5:30 ಹಾಗೂ 10:30 ಈ ಕಾಂಬಿನೇಷನ್ನ ಒಂದು ಕಾಯ್ದ. ಸಂಕ್ಷಿಪ್ತವಾಗಿ ತೋರಿಸ್ತೀನಿ. ಮತ್ತೊಂದು ಅಬ್ಬಾಜಿಯವರ ಕಾಯ್ದ, ಸ್ವತಃ ಅವರೇ ನುಡಿಸಿದಂತಹ ಕಾಯ್ದ, ಒಂದು ಲೈವ್ ಪರ್ಫಾರ್ಮೆನ್ಸ್ 1973 ಕರಾಚಿಯಲ್ಲಿ ಆದಂಥ ಇವರ ಒಂದು ಸೋಲೋ ಪರ್ಫಾರ್ಮೆನ್ಸ್ನ ಒಂದು ಆಡಿಯೋ ಕ್ಲಿಪ್ಪಿಂಗ್. ಆಹಾ, ಅಬ್ಬಾಜಿಯವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಇನ್ನಷ್ಟು ತಿಳ್ಕೋಬೇಕು ಅನ್ನುವಂಥ ಆಸೆ ಆಗ್ತಿದೆ. ತಬಲಾದ ಅಂಗಗಳಲ್ಲಿ ಇನ್ನೊಂದು ಮುಖ್ಯವಾದಂಥ ಅಂಗ ಆದಂತಹ ರೇಲ ಅಂದರೆ ಏನು? ಹಿಂದೆ ಪಕ್ವಾಜ್ ವಾದನಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ರೇಲಾ ಕಂಪೋಸಿಷನ್ ಅನ್ನು ನಂತರ ದಿನಗಳಲ್ಲಿ ತಬಲಾ ದಿಗ್ಗಜರುಗಳು ತಬಲಾ ವಾದನಕ್ಕೂ ಕೂಡ ಅಳವಡಿಸ್ತಾ ಬಂದರು. ಕೆಲವು ಬೋಲಗಳ ಸಮೂಹವನ್ನು ಮೂಲ ಲಯದಿಂದ ದುಗುನ್ ಹಾಗೂ ಚೌಗುನ್ ಲಯದಲ್ಲಿ ನುಡಿಸುವುದು ಮತ್ತು ಹಾಗೆ ನುಡಿಸಿದಾಗ ಪ್ರವಾಹ ಹರಿದ ಹಾಗೆ ಕೇಳುವುದಕ್ಕೆ ರೇಲಾ ಅಂತ ಕರೀತಾರೆ. ಇದು ಸಾಧಾರಣವಾಗಿ ಕಂಟಿನ್ಯೂಸ್ ಫ್ರೇಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಧಾದ್ರಕಡತಿಗೆ ಧಿದ್ರಕಡತಿಗೆ ಧಾದ್ರಕಡತಿಗೆ ಧೀನಾಕಡತಿಗೆ ತಾದ್ರಕಡತಿಗೆ ತಿದ್ರಕಡತಿಗೆ ಧಾದ್ರಕಡತಿಗೆ ಧೀನಾಕಡತಿಗೆ ಧಾದ್ರಕಡತಿಗೆ ಧಿದ್ರಕಡತಿಗೆ ಧಾದ್ರಕಡತಿಗೆ ಧೀನಾಕಡತಿಗೆ ತಾದ್ರಕಡತಿಗೆ ತಿದ್ರಕಡತಿಗೆ ಧಾದ್ರಕಡತಿಗೆ ಧೀನಾಕಡತಿಗೆ. ಈ ಕಾಂಪೋಸಿಷನ್ ನಾವು ಕೇಳಿದ್ರೆ ಇದೊಂದು ಕಂಟಿನ್ಯೂಸ್ ಫ್ರೇಸ್ ಅಂತ ನಾವು ತಿಳ್ಕೋಬಹುದು. ಅಬ್ಬಾಜಿಯವರು ನುಡಿಸಿದಂತಹ ಖಂಡ ಜಾತಿಯಲ್ಲಿ ಒಂದು ರೇಲಾ ನುಡಿಸಿದ್ದಾರೆ.
ತಬಲಾದಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಅಂಗ ರೌ. ರೌ ಅನ್ನೋದು ಇಟ್ಸ್ ಎ ಮೆಟ್ರಿಕಲ್ ಕಾಂಪೋಸಿಷನ್ ಆಫ್ ಸ್ಪೆಸಿಫಿಕ್ ರಿದಮಿಕ್ ಸೈಕಲ್ ವಿಚ್ ಕ್ಯಾನ್ ಬಿ ಕಾಲ್ಡ್ ಛಂದ್. ಅಂದರೆ ಇದೊಂದು ನಿರ್ದಿಷ್ಟ ಲಯಬದ್ಧ ಶೈಲಿಯ ಒಂದು ಛಂದೋಬದ್ಧ ಸಂಯೋಜನೆಯಾಗಿದೆ. ರೇಲಲ್ಲಿ ನಾವು ಹೇಗೆ ಮೂಲ ಲಯದಿಂದ ದುಗುನ್ ಚೌಗುನ್ ಮಾಡ್ತೀವೋ, ಇದರಲ್ಲಿ ಛಂದನ ಆಧಾರ ಇಟ್ಕೊಂಡು ದುಗುನ್ ಚೌಗುನ್ನ ಲಯದಲ್ಲಿ ನುಡಿಸ್ತಾರೆ. ಹಾಗೆ ರೌವನ್ನು ನುಡಿಸಿದಾಗ ಛಂದನ ಒಂದು ಅನುಭವ ಆಗತ್ತೆ. ಅಪ್ಪಾಜಿಯವರ ಪ್ರಿಯವಾದ ರಚನೆಯಾಗಿತ್ತು ಈ ರೌ ಕಾಂಪೋಸಿಷನ್. ಪಂಡಿತ್ ಸುಧೀರ್ ಮಾಯಂಕರ್ ಅವರು ಈ ಕಾಂಪೋಸಿಷನ್ ಬಗ್ಗೆ ಮಾತಾಡಿದ್ದಾರೆ. ಅದಾದ ನಂತರ ಅಪ್ಪಾಜಿಯವರು ನುಡಿಸಿದಂತಹ ಆಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ಕೇಳೋಣ. उनके कायदे तो नहीं होते, लेकिन उन्होंने अपने खुद के छंद बनाए और छंद पेश करने के बाद उस छंद की रौ करना, ये अल्लाह रखा खान साहब की खासियत बन गई. और उस छंद रौ के लिए हम हमेशा महफिल में अपेक्षा करते रहे कि हम वो छंद लेकर ही कब बजेंगे. ये दूसरी विशेषता, छंद है जो तबले में होता है, लेकिन अल्लाह रखा खान साहब ने वो लैंग्वेज भी छंद के लिए अपनी खुद की बनाई और उसकी रौ की, वो बहुत सुंदर लगती थी. ತಬಲಾದಲ್ಲಿ ಬರುವಂತಹ ಒಂದಷ್ಟು ತಿಹಾಯಿಗಳ ಉದಾಹರಣೆಯನ್ನ ಕೊಡಿ. ಯಾವುದೇ ಒಂದು ಬೋಲ್ ಸಮೂಹವನ್ನು 3 ಬಾರಿ ವಿರಾಮದ ಸಹಾಯದಿಂದ ನುಡಿಸುವ ರಚನೆಗೆ ತಿಹಾಯ್ ಅಂತ ಕರೀತಾರೆ. ಸಾಮಾನ್ಯವಾಗಿ ತಿಹಾಯ್ಗಳ ವಿರಾಮದ ಜಾಗಗಳು ಈವೆನ್ ಡಿವಿಷನ್ ಅಲ್ಲಿ ಕಂಪೋಸ್ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಧಾ ತಿನ್ ತಿನ್ ತಾ ತ್ರಕ ಧಿನ್ ಧಿನ್ ಧಾ ಧಾ ಅಗಡ ನಗತ್ರ ಕಡೆ ಧಾತ್ರ ಕಡೆ ತಗತ್ರ ಕಡೆ ಧಾತ್ರ ಕಡೆ ತಗತ್ರ ಕಡೆ ಧಾತಿ ಧಾ ಧಾ ಅಗಡ ನಗತ್ರ ಕಡೆ ಧಾತ್ರ ಕಡೆ ತಗತ್ರ ಕಡೆ ಧಾತ್ರ ಕಡೆ ತಗತ್ರ ಕಡೆ ಧಾತಿ ಧಾ ಧಾ ಅಗಡ ನಗತ್ರ ಕಡೆ ಧಾತ್ರ ಕಡೆ ತಗತ್ರ ಕಡೆ ಧಾತ್ರ ಕಡೆ ತಗತ್ರ ಕಡೆ ಧಾತಿ ಧಾ. ಈ ತಿಹಾಯ್ನ ಗ್ಯಾಪ್ನ ನಾವು ಅಬ್ಸರ್ವ್ ಮಾಡಿದ್ರೆ ಇದು ಈವನ್ ಡಿವಿಷನ್ ಇಂದ ರಚನೆಯಾಗಿದೆ. ಅಪ್ಪಾಜಿಯವರ ಕ್ಯಾಲಿಬರ್ ಆಫ್ ಸ್ಪೆಷಾಲಿಟಿ ಅಂತ ನಾವೇನು ಹೇಳ್ಬೋದು, ವಿಶೇಷವಾದ ಗುಣ ಅಂದರೆ ಸಮ ವಿರಾಮವನ್ನು ಬದಲಿಸಿ ಅನ್ಯೂಶುವಲ್ ಗ್ಯಾಪ್ ಅನ್ನು ಅಳವಡಿಸಿ ಲಯದ ಮೆರುಗನ್ನು ವಿಶೇಷವಾಗಿ ಹೆಚ್ಚಿಸಿದ್ರು. ಈ ತಿಹಾಯ್ನ ವಿಶೇಷತೆ ಏನಂದ್ರೆ, ನಾನು ಅವಾಗಲೇ ಹೇಳಿದೆ ಅನ್ಯೂಶುವಲ್ ಗ್ಯಾಪ್ ಅಂತ. 1.5 ಮಾತ್ರ ದಮ್ಮಿರುವಂತಹ ಈ ತಿಹಾಯ್ ರಚನೆ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಅಪ್ಪಾಜಿಯವರು. ಈ ಹಿಂದೆ ನುಡಿಸಿದಂತಹ ತಿಹಾಯ್ನ ದಮ್ಮು 1.5 ಮಾತ್ರ ಆಗಿದ್ರೆ, ಇವಾಗ ನುಡಿಸಿದಂತಹ ದಮ್ಮು 3/4 ಮಾತ್ರ. ತುಂಬಾ ಒಂದು ಕ್ಲಿಷ್ಟವಾದ ತಿಹಾಯ್ ರಚನೆ ಇದು. 2ನೇ ಪಲ್ಲ 3ನೇ ಪಲ್ಲ ಬಹಳವಾಗಿ ಕಾಂಪ್ಲಿಕೇಟೆಡ್ ಲೈಕಾರಿ ಪ್ಯಾಟರ್ನ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಇದರಲ್ಲಿ ಗಮನಿಸಬಹುದು. 1.5 ಮಾತ್ರ ದಮ್ ನೋಡಿದ್ವಿ, 3/4 ಮಾತ್ರ ದಮ್ ನೋಡಿದ್ವಿ. ಅದೇ ರೀತಿ ಮತ್ತೊಂದು ವಿಶಿಷ್ಟವಾದ ತಿಹಾಯ್ ರಚನೆ 3.5 ಮಾತ್ರ ದಮ್ ಇರುವಂತ ರಚನೆ.
ತಬ್ಲಾದಲ್ಲಿ ಬರುವಂತಹ ಫಿಕ್ಸ್ಡ್ ಕಾಂಪೋಸಿಷನ್ ಬಂದಿಷ್ಗಳ ಬಗ್ಗೆ ತಿಳಿಸ್ಕೊಡಿ. ಭಾಷಾ ಪ್ರಧಾನ, ಕಾವ್ಯ ಸಾಹಿತ್ಯ ಪ್ರಧಾನ ಹಾಗೂ ಲಯ ಪ್ರಧಾನವಾದ ಪೂರ್ವ ನಿಯೋಜಿತ ರಚನೆಗಳಿಗೆ ಬಂದಿಶ್ ಅಂತ ಕರೀತಾರೆ. ಪಂಜಾಬ್ ಘರಾನೆಯ ತಬ್ಲಾ ಬಂದಿಶ್ಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಪಕವಾಜ್ ಬಾಜ್ನ ಮೇಲೆ ನೇರವಾಗಿ ಆಧಾರಿತವಾಗಿರೋದ್ರಿಂದ ಈ ರಚನೆಗಳು ಡೈನಮಿಕ್ ಹಾಗೂ ರೋಬೋಸ್ಟ್ ಆಗಿರುತ್ತೆ. ಅದೇ ರೀತಿ ಡಗ್ಗ ನುಡಿಸುವ ಕ್ರಮ ಕೂಡ ಬಲಿಷ್ಠವಾಗಿರುತ್ತದೆ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪಂಚ್ ಅಂಡ್ ಪವರ್ ಅಂತ ನಾವು ಗಮನಿಸಬಹುದು. ಅಬ್ಬಾಜಿಯವರ ಒಂದು ಚಕ್ರಧಾರನ ನೋಡೋಣ. ಈ ಚಕ್ರಧಾರು ಎಷ್ಟು ಪಾಪ್ಯುಲರ್ ಆಯಿತು ಅಂದ್ರೆ ಅನ್ಯ ಘರಾನದವರು ಕೂಡ ಈ ಚಕ್ರಧಾರನ್ನು ಬಹಳವಾಗಿ ನುಡಿಸ್ತಾರೆ. ಅಬ್ಬಾಜಿಯವರ ಒಂದು ಟುಕುಡಾ ಕಂಪೋಸಿಷನ್ ಅನ್ನ ನೋಡೋಣ. ಅಬ್ಬಾಜಿಯವರ ಗತ್ ಟುಕುಡಾ ಕಂಪೋಸಿಷನ್ ಅನ್ನ ಕೇಳೋಣ. ಈ ಗತ್ ಕಂಪೋಸಿಷನ್ನ ನಾವು ಗಮನಿಸಿದ್ರೆ ಇದರಲ್ಲಿ ಮಿಶ್ರ ಹಾಗೂ ಖಂಡದ ಎಲಿಮೆಂಟ್ ಅನ್ನು ಅಳವಡಿಸ್ಕೊಂಡಿದ್ದಾರೆ. ತುಂಬಾ ಸುಂದರವಾದ ರಚನೆ. ಮತ್ತೊಂದು ಟುಕುಡಾ ಕಂಪೋಸಿಷನ್ನ ಕೇಳೋಣ. ಚಕ್ರಧಾರಗಳಲ್ಲಿ ಎರಡು ಪ್ರಕಾರಗಳಿವೆ. ಒಂದು ದಮ್ದಾರ್ ಚಕ್ರಧಾರ, ಮತ್ತೊಂದು ಬೇದಂ ಚಕ್ರಧಾರ. ಅಬ್ಬಾಜಿಯವರ ಒಂದು ಬೇದಂ ಚಕ್ರಧಾರನ್ನ ಕೇಳೋಣ. ತಬಲಾ ಸೋಲೋ ಫಾರ್ಮ್ಯಾಟ್ ಅಲ್ಲಿ ಒಂದು ಯುನೀಕ್ ಕಾನ್ಸೆಪ್ಟು ಫರ್ಮಾಯಿಶಿ ಚಕ್ರಧಾರ್ ಹಾಗೂ ಕಮಲಿ ಚಕ್ರಧಾರ್. ಅದರಲ್ಲಿ ಅಬ್ಬಾಜಿಯವರ ಫರ್ಮಾಯಿಶಿ ಚಕ್ರಧಾರನ್ನ ನೋಡೋಣ. ಮುಂದೆ ಕಮಾಲಿ ಚಕ್ರಧಾರ್ ಕಾಂಪೋಸಿಷನ್ನ ಕೇಳೋಣ. ಧಾ ದಿನ್ ದಿನ್ ದಾದಾ ದಿನ್ ದಿನ್ ದಾದಾ ದಿನ್ ದಿನ್ ತಾತ್ರಕ ದಿನ್ ದಿನ್ ದಾದಾ ದಿನ್ ದಿನ್ ದಾದಾ ದಿನ್ ದಿನ್ ದಾದಾ ದಿನ್ ದಿನ್ ತಾತ್ರಕ ದಿನ್ ದಿನ್ ತಕಿಟ ಧೀನ ಘಿನ ತಿಟ್ಟ ಘಿನ ತಿಟ್ಟ ತಾತ್ರಕ ತಾತಾ ತ್ರಕ ದಿ ದಿ ತ್ರಕ ತಾತಾ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ ತಕಿಟ ಧೀನ ಘಿನ ತಿಟ್ಟ ತಾತ್ರಕ ತಾತಾ ತ್ರಕ ದಿ ದಿ ತ್ರಕ ತಾತಾ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ ಕಡ ತ್ರಕ ಧಿದ್ರ ದತಿ ತದದ ತಕಿಟ ಧೀನ ಘಿನ ತಿಟ್ಟ ತಾತ್ರಕ ತಾತಾ ತ್ರಕ ದಿ ದಿ ತ್ರಕ ತಾತಾ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ ಕಡ ತ್ರಕ ಧಿದ್ರ ದತಿ ಕ್ರಾಂತ ಧದ. ಅಬ್ಬಾಜಿಯವರ ಮತ್ತೊಂದು ಸ್ಪೆಷಲ್ ಕಾಂಪೋಸಿಷನ್ನು ತ್ರಿಪಲ್ಲಿ. ಈ ತ್ರಿಪಲ್ಲಿಯಲ್ಲಿ ಒಂದು ಚಕ್ರಧಾರನ ಕೇಳೋಣ. ಧತ್ರಕ ಧಿಕಿಟ ಕೆತ್ರಕ ಧಿಕಿಟ ಧೀಂಗ ಧೀಂಗ ತಕಿಟ ಧತ್ರಕ ಧಿಕಿಟ ಕತ ಗದಿಗಿನ
दीगिंद्रां धां तक दी दिंग तक 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 धा धात्र का धी टक तक दिगी न धा तक 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 न धा धात्र का धी टक तक दिगी न धा तक 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 न धा तक 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 न धा तक 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 न धा. ಅಬ್ಬಾಜಿಯವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಲಾವಿದರ ಅಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ವಾಂಸಗಳ ಜೊತೆಗೆ ನುಡಿಸಿದಂಥ ಯಾವುದಾದ್ರು ಉದಾಹರಣೆ ಇದೆಯಾ? ಖಂಡಿತವಾಗೂ ಇದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹೆಸರಾಂತ ಮೃದಂಗವಾದಕರಾದ ವಿದ್ವಾನ್ ಪಾಲ್ಘಾಟ್ ಮಣಿ ಅಯ್ಯರ್, ವಿದ್ವಾನ್ ಪಾಲ್ಘಾಟ್ ರಘು ಮುಂತಾದ ದಿಗ್ಗಜರುಗಳ ಜೊತೆ ಜುಗಲ್ಬಂದಿ ಕಾರ್ಯಕ್ರಮವನ್ನು ನೀಡೋದಲ್ಲದೆ ಅವರುಗಳಿಂದ ಪ್ರೇರೇಪಿತರಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮುಖ್ಯ ಅಂಗವಾಗಿರುವ ಜಾತಿವಾದನವನ್ನು ಇವರು ತಮ್ಮ ವಾದನ ಶೈಲಿಯಲ್ಲಿ ಉಪಯೋಗಿಸಿ ಸೃಜನಾತ್ಮಕವಾದ ಅದ್ಭುತ ರಚನೆಗಳನ್ನು ನೀಡಿದ್ದಾರೆ. ಖಂಡ ಜಾತಿಯಲ್ಲಿ ಅಬ್ಬಾಜಿಯವರ ಒಂದು ಕಾಂಪೋಸಿಷನ್ ಅನ್ನು ಕೇಳೋಣ. दिन दिन तिट तिट कटक गिट तिट गिट दिन तिट दिन कट तिट तिट तान कट था नग तिट कट ता कट तिट 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 धा तिट 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 धा तिट 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 धा नग तिट कट ता कट तिट 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 धा तिट 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 धा तिट 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 धा नग तिट कट ता कट तिट 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 धा तिट 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 धा तिट 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 धा. ಮುಂದೆ ಮಿಶ್ರ ಜಾತಿಯಲ್ಲಿ ಅಬ್ಬಾಜಿಯವರ ಒಂದು ವಿಶೇಷವಾದ ರಚನೆಯನ್ನು ಕೇಳೋಣ. धा दिन दा दिन दिन दा दिन दिन ता तक दिन दिन दा धान दिन दिन दान दिन दिन दान दिन दिन ता धाट धा कट तिट तिट ता कट धर धर कट धर कट धर कट धर कट धर कट धाट धा धति धा धर कट धर कट धाट धा धति धा धर कट धर कट धाट धा धति धा धाट धा कट धर कट ता कट धर कट धर कट धर कट धर कट धाट धा धति धा धर कट धर कट धाट धा धति धा धर कट धर कट धाट धा धति धा धाट धा कट धर कट ता कट धर कट धर कट धर कट धर कट धाट धा धति धा धर कट धर कट धाट धा धति धा धर कट धर कट धाट धा धति धा. ಆಹಾ, ಅದ್ಭುತವಾದಂಥ ಲಯಕಾರಿ. ಹೌದು ಗಣೇಶ್ ಅವರೇ, ಈ ರಚನೆಯ ವಿಶೇಷತೆ ನಾವು ಗಮನಿಸಿದ್ರೆ ಇದು ಮಿಶ್ರ ಜಾತಿಯಲ್ಲಿ ಬೇದಂ ಚಕ್ರಧಾರ್, ಇದೊಂದು ವೆರಿ ಸ್ಪೆಷಲ್ ಕಾಂಪೋಸಿಷನ್ ಅಂತ ಹೇಳ್ಬೋದು. ಅದೇ ರೀತಿ ತಿಹಾಯಿನ ಪಾರ್ಟ್ನ ನಾವು ಗಮನಿಸಿದ್ರೆ ಮಿಶ್ರ ಜಾತಿ ಛಂದನ ಆಧಾರವಾಗಿ ಇಟ್ಕೊಂಡು ಚತುಶ್ರ ಹಾಗೂ ಮಿಶ್ರದ ಕಾಂಬಿನೇಷನ್ ಇರುವಂತಹ ಒಂದು ತಿಹಾಯಿನ ಪ್ಯಾಟರ್ನ್ನ ಅದರಲ್ಲಿ ವಿಶೇಷವಾಗಿ ಅಳವಡಿಸಿದ್ದಾರೆ ಅಬ್ಬಾಜಿಯವರು. ತಬಲಾ ಸೋಲೋ ಬಗ್ಗೆ ತಿಳಿಸ್ಕೊಟ್ರಿ. ಅಬ್ಬಾಜಿಯವರ ಈ ಸಾತ್ ಸಂಗತ್ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಡ್ತೀರಾ? ತಬಲಾ ಸೋಲೋ ವಾದನ ಪ್ರಾಕಾರಕ್ಕೆ ಹೇಗೆ ಅಬ್ಬಾಜಿಯವರು ಅದ್ಭುತವಾದ ಕೊಡುಗೆಗಳನ್ನು ನೀಡಿದ್ರೋ ಅದೇ ರೀತಿ ಸಿತಾರ್, ಸರೋದ್ನಂತಹ ಹಿಂದೂಸ್ತಾನಿ ವಾದ್ಯ ಸಂಗೀತದ ಸಾತ್ ಸಂಗತಿಗೂ ಕೂಡ ತಮ್ಮ ಅಪಾರವಾದ ಆಲೋಚನಾ ಶಕ್ತಿಯಿಂದ ಹೊಸ ಆಯಾಮವನ್ನು ಕೊಟ್ಟವರು ಉಸ್ತಾದ್ ಅಲ್ಲರಖ ಖಾನ್ ಸಾಬ್ರವರು. ಉಸ್ತಾದ್ ಅಲಿ ಅಕ್ಬರ್ ಖಾನ್ ಸಾಬ್ರವರ ಜೊತೆ ಅಬ್ಬಾಜಿಯವರು ಸಾತ್ ಸಂಗತ್ ಮಾಡಿದಂತಹ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳೋಣ. ಅದಾದ ನಂತರ ನಮ್ಮ ಗುರುಗಳಾದ ಪಂಡಿತ್ ಯೋಗೇಶ್ ಸಂಶಿಯವರು ಅಬ್ಬಾಜಿಯವರ ಸಾತ್ ಸಂಗತ್ ಬಗ್ಗೆ ಕೆಲವು ಮಾಹಿತಿಯನ್ನ ನೀಡಿದ್ದಾರೆ, ಅದನ್ನು ಕೂಡ ಕೇಳೋಣ. सबसे बड़ी बात मैं ये कहूँगा कि केवल तबला सोलो ही नहीं बल्कि साथ संगत में भी उन्होंने एक नहीं अनेक सोच पैदा किए। और ख़ास करके मैं ये कोट कर रहा हूँ पंडित शिव कुमार शर्मा जी का वाक्य, जो उन्होंने कभी पहले नहीं सुना था, जो उन्होंने मुझे कहा कि
साथ संगत करते समय ज़्यादातर एक तबला वादक अपनी उपज को समाप्त करते हुए तिहाई को पहले सोच के रखता है कि मैं इस तिहाई से इस उपज को समाप्त करूँगा। उस्ताद अल्लाह रखा खान साहब का ये सोच था, उनकी ये सोच रही कि उपज करते हुए उस उपज को क्लाइमैक्स में बिल्डअप करते हुए जब उसका अंत आता था तो तिहाई को वो प्री डिटरमिन पहले से सोच करके नहीं रखते थे, उसी समय उसको सोच करके लेके आते थे। तो ये जो चीज़ है, ये पंडित शिव कुमार शर्मा जैसे बड़े दिग्गज कलाकार, महान कलाकार, जिनके साथ सभी तबला वादकों ने बजाया है, ना कि आज की पीढ़ी के बल्कि 3 पीढ़ी के तबला वादकों ने बजाया है। तो ये अनुभव उन्होंने मेरे साथ शेयर किया कि अल्लाह रखा खान साहब के साथ ये मज़ा आता था बजाने का कि जब वो उपज समाप्त करते थे तो तिहाई वहीं बन के आते थे। तो उपज की तिहाई जिस तरीके से उन्होंने मुझे कहा, ये उनका बहुत बड़ा योगदान है कि उस समय हम तबले की भाषा को, चाहे वो पेशकार स्वरूप हो या कायदा स्वरूप हो या रेला स्वरूप हो या बंदिशों को लेकर चल रहे हों, किसी भी ताल में हो, किसी भी लय में हो, तो उस वक्त तबले की भाषा को साथ संगत में जिनके साथ बजा रहे हैं उनके संगीत को अनुकूल साथ संगत हो, तो उनके विचार को लेके चल के अपनी भाषा में उसको व्यक्त करके अंत में तिहाई भी वहीं उपज से सोच के लाना, ये एक बहुत बड़ी सोच है तबले में, जो उस्ताद अल्लाह रखा खान साहब ने ना कि पंजाब घराने को दी बल्कि तबले के जगत को दी। ಹೀಗೆ ಅಪ್ಪಾಜಿಯವರು ತಬಲಾ ಸೋಲೋ, ಸಾತ್ ಸಂಗತ್, ಧ್ರುಪದ್ ಶೈಲಿಯ ಗಾಯನ ಅದಲ್ಲದೆ ಸುಮಾರು 25ಕ್ಕೂ ಹೆಚ್ಚು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಓಹೋ, ಇದರಿಂದ ನಾವು ತಿಳ್ಕೋಬಹುದು ಹಿ ವಾಸ್ ಎ ಕಂಪ್ಲೀಟ್ ಮ್ಯೂಸಿಷಿಯನ್ ಅಂತ. ಗುರುಗಳಾಗಿ ಅಬ್ಬಾಜಿ ಹೇಗೆ? ಅಪ್ಪಾಜಿಯವರು ತಮ್ಮ ಶಿಷ್ಯರಿಗೆ ತುಂಬು ಹೃದಯದಿಂದ ಮನಸ್ಸು ಬಿಚ್ಚಿ ಪಾಠ ಮಾಡ್ತಾ ಇದ್ರು. ಇದರ ಒಂದು ನಿದರ್ಶನ ಕೊಡೋದಾದ್ರೆ ಒಂದು ಇನ್ಸಿಡೆಂಟ್ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದ ಪಂಡಿತ್ ಯೋಗೇಶ್ ಸಂಶಿಯವರು ಅವರು ಓದ್ತಾ ಇರೋ ಸಮಯದಲ್ಲಿ ಎಕ್ಸಾಮ್ ಇರೋ ಕಾರಣಕ್ಕೆ ಅವರು ಅಪ್ಪಾಜಿಯವ್ರ ಬಳಿ ಕ್ಲಾಸ್ಗೆ ಹೋಗಿರಲ್ಲ. ಅವಾಗ ಅಪ್ಪಾಜಿಯವರು ನಮ್ಮ ಗುರುಗಳ ಮನೆಗೆ ಫೋನ್ ಮಾಡಿ ವಿಚಾರಿಸ್ತಾರೆ, ನಮ್ಮ ಗುರುಗಳ ತಾಯಿ ಹತ್ರ ಯಾಕೆ ಹುಡುಗನ್ ಕಳಿಸಿಲ್ಲ ಕ್ಲಾಸ್ಗೆ ಅಂತ. ಅವಾಗ ನಮ್ಮ ಗುರುಗಳ ತಾಯಿ ಹೇಳ್ತಾರೆ, ಇಲ್ಲ ಖಾನ್ ಸಾಬ್, ಎಕ್ಸಾಮ್ ನಡೀತಾ ಇದೆ ಹುಡುಗಂದು, ಎಕ್ಸಾಮ್ ಮುಗಿದ ತಕ್ಷಣ ಕಳಿಸ್ತೀನಿ ಪಾಠಕ್ಕೆ ಅಂತ. ಅವಾಗ ಅಪ್ಪಾಜಿಯವ್ರು ಹೇಳ್ತಾರೆ, ನೋಡಿ ಎಕ್ಸಾಮ್ ನಾಳೆನೂ ಬರಿಬೋದು, ನಾಡಿದ್ದು ಬರಿಬೋದು, ಮುಂದಿನ ವರ್ಷನೂ ಬರಿಬೋದು, ಆದ್ರೆ ನಾನು ಇವತ್ತು ಅವ್ನಿಗೇನು ಹೇಳ್ಕೊಡ್ಬೇಕು ಅಂತಿದ್ದೀನೋ ಅದನ್ನ ಮತ್ತೆ ನಾಳೆ ಅವ್ನಿಗೆ ಹೇಳ್ಕೊಡಕ್ಕಾಗಲ್ಲ ಅಂತ. ಇದರಿಂದ ನಾವು ತಿಳ್ಕೊಳ್ಳೋದೇನಂದ್ರೆ ಹಿ ವಾಸ್ ಎ ಕ್ರಿಯೇಟಿವ್ ಜೀನಿಯಸ್. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ಅವ್ರಿಗೆ ಒಂದಾದ್ಮೇಲೆ ಒಂದು ಐಡಿಯಾಸ್ ಬರ್ತಾನೆ ಇತ್ತು. ಅದು ಅವ್ರಿಗೆ ಆ ಐಡಿಯಾಸ್ ಬಂದಾಗ ತಮ್ಮ ಶಿಷ್ಯರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಉತ್ಸಾಹ ತವಕ ಇರ್ತಾ ಇತ್ತು. ಏಕೆಂದ್ರೆ ಆ ಐಡಿಯಾಸು ಮತ್ತೆ ಇನ್ನೊಂದ್ಸಲ ಅದನ್ನ ಹೇಳ್ಕೊಡಿ ಅಂತಂದಾಗ ಮತ್ತೊಂದು ಹೊಸದಾಗಿ ಬರ್ತಾ ಇತ್ತು ಹೊರತು ಆ ಐಡಿಯಾ ಮತ್ತೆ ರಿಪೀಟ್ ಆಗ್ತಾ ಇರಲಿಲ್ಲ. ಅದರಿಂದ ಹಿ ವಾಸ್ ಎ ಜೀನಿಯಸ್ ಕ್ಯಾಟಗರಿ. ಹೀಗೆ ಅಪ್ಪಾಜಿಯವರು ಸ್ವತಃ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಾಗಿದ್ದಲ್ಲದೆ ತಮ್ಮ ವಿಚಾರ ಶಕ್ತಿ, ಕಲೆಯ ಸೃಜನಶೀಲತೆ, ಒಬ್ಬ ಕಲಾವಿದನಾಗಲು ಬೇಕಾದ ಶಿಸ್ತು, ಸಂಯಮ, ಬದ್ಧತೆ, ಮುಖ್ಯವಾಗಿ ತಾಳ ಹಾಗೂ ಲಯವನ್ನೇ ಉಸಿರಾಗಿಸಿಕೊಳ್ಳುವ ಕಲ್ಪನಾ ಶಕ್ತಿಯನ್ನು ತಮ್ಮ ಶಿಷ್ಯರಿಗೆ ಧಾರೆ ಎರೆದ್ರು. ಅಬ್ಬಾಜಿಯವರ ಪ್ರಮುಖ ಶಿಷ್ಯರುಗಳು ಯಾರ್ಯಾರಿದ್ರು? ಅಪ್ಪಾಜಿಯವರ ಮುಖ್ಯ ಶಿಷ್ಯರುಗಳು ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಅವರ ಜ್ಯೇಷ್ಠ ಸುಪುತ್ರ, ವರ್ಲ್ಡ್ ರಿನೌಂಡ್ ಲೆಜೆಂಡರಿ ಉಸ್ತಾದ್ ಜಾಕಿರ್ ಹುಸೇನ್. ಅದೇ ರೀತಿ ಅವರ ಇನ್ನಿಬ್ಬರು ಮಕ್ಕಳು ಉಸ್ತಾದ್ ಫಜಲ್ ಕುರೇಶಿ, ಉಸ್ತಾದ್ ತೌಫೀಕ್ ಕುರೇಶಿ. ಅದೇ ರೀತಿ ಪಂಡಿತ್ ಯೋಗೇಶ್ ಸಂಶಿ, ಆದಿತ್ಯ ಕಲ್ಯಾಣ್ಪುರ್, ಅನುರಾಧ ಪಾಲ್, ಅಶೋಕ್ ಗೋಡ್ಬಳೆ, ನಿಶಿಕಾಂತ್ ಬಡೋದಿಕರ್, ನರೇಂದ್ರ ಖೋತ್, ರಾಜೇಶ್ ಕುಮಾರ್ ಮಾಲ್ವಿಯಾ ಮುಂತಾದವರು ಅಪ್ಪಾಜಿಯವರ ಪ್ರಿಯ ಶಿಷ್ಯರಾಗಿದ್ದರು. ಹೌದಾ? ಅಬ್ಬಾಜಿಯವರು ಅಂತಾರಾಷ್ಟ್ರೀಯ ಕಲಾವಿದರು, ಗ್ಲೋಬಲ್ ಆರ್ಟಿಸ್ಟ್. ಅವ್ರ ಜೊತೆಗೆ ನುಡಿಸಿದಂತ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀರಾ? ಅಪ್ಪಾಜಿಯವರಿಗೆ ಗ್ಲೋಬಲ್ ಮ್ಯೂಸಿಷಿಯನ್ಸ್ ಜೊತೆ ಕೂಡ ಬಹಳವಾಗಿ ಇಂಟ್ರಾಕ್ಷನ್ ಇತ್ತು. ಇದರಲ್ಲಿ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪರ್ಕಷನಿಸ್ಟ್ ಆದ ಲೆಜೆಂಡರಿ ಮಿಕಿ ಹಾರ್ಟ್ ಇರ್ಬೋದು, ಜಾಸ್ ಡ್ರಮ್ಮರ್ ಬಡ್ಡಿ ರಿಚ್ ಇರ್ಬೋದು, ಮುಂತಾದವರುಗಳು ಅಪ್ಪಾಜಿಯವರಿಂದ ಬಹಳವಾಗಿ ಪ್ರೇರೇಪಿತರಾಗಿ ಅವರ ಟೆಕ್ನಿಕ್ಸ್ ಅನ್ನು ತಮ್ಮ ಶೈಲಿಗೆ ಅಳವಡಿಸಿಕೊಂಡ್ರು. ಅಲ್ಲಾ ರಖಾ ಖಾನ್ ಜಿ is the Einstein, the Picasso. He is the highest form of rhythmic development on this planet. ಈ ರೀತಿಯಾದ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟವರು ಮಿಕಿ ಹಾರ್ಟ್ ಅವರು. ಮುಂದೆ ಅಪ್ಪಾಜಿಯವರ ಸಂಗೀತ ಕ್ಷೇತ್ರದ ಅಮೂಲ್ಯವಾದ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು ಸಂಗೀತ ನಾಟಕ ಅಕಾಡೆಮಿ ಹಾಗೂ ಪದ್ಮಶ್ರೀ ಗೌರವವನ್ನು ಕೂಡ ನೀಡಿದೆ. ಹೀಗೆ ಅಪ್ಪಾಜಿಯವರು ತಮ್ಮ ಸರ್ವಸ್ವವನ್ನೇ ಸಂಗೀತಕ್ಕೆ ಮುಡುಪಾಗಿಟ್ಟು ಅವರ ಉಸಿರೇ ಸಂಗೀತ, ತಾಳ, ಲಯವನ್ನಾಗಿಸಿಕೊಂಡ್ರು. ಇದರ ಒಂದು ನಿದರ್ಶನ ಕೊಡೋದಾದ್ರೆ
ಪಂಡಿತ್ ರಾಜೀವ್ ತಾರಾನಾಥ್ ಅವರು ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಸರೋದ್ವಾದಕರು. ಉಸ್ತಾದ್ ಅಲಿ ಅಕ್ಬರ್ ಖಾನ್ ಸಾಬ್ರವರ ನೇರ ಶಿಷ್ಯರು. ಅಬ್ಬಾಜಿಯವರು ಅಲಿ ಅಕ್ಬರ್ ಖಾನ್ ಸಾಬ್ರವರ ಫಾರಿನ್ ಟೂರ್ಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ತಾರಾನಾಥ್ ಅವರು ಹಾಗೂ ಅಬ್ಬಾಜಿಯವರು ರೂಮ್ಮೇಟ್ಸ್ ಆಗಿರ್ತಾರೆ. ಆಗ ಅಲಿ ಅಕ್ಬರ್ ಖಾನ್ ಸಾಬ್ರವರು ತಾರಾನಾಥ್ ಅವ್ರಿಗೆ ಹೇಳ್ತಾ ಇದ್ರಂತೆ, ನೋಡು ಅವ್ರ ಕಾಲ್ ಕೆಳಗಡೆ 2 ಅಥವಾ 3 ದಿಮ್ಗಳನ್ನಿಡು ಅಂತ. ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಅಬ್ಬಾಜಿಯವರು ನಿದ್ದೆಯಲ್ಲೂ ಕೂಡ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅವರು ತಾಳ ಹಾಗೂ ಲಯಗಳಲ್ಲಿ ಮುಳುಗಿ ಹೋಗಿ ಅವರ ಕೈ ಕಾಲುಗಳು ರಿದಮಿಕ್ ಆಗಿ ಚಲಿಸ್ತಾ ಇತ್ತು ಅಂತ. ಹೀಗೆ ಅಬ್ಬಾಜಿಯವರು ತಾಳ ಲಯಗಳಲ್ಲೇ ಲೀನವಾದ ಒಬ್ಬ ಋಷಿತುಲ್ಯ ವ್ಯಕ್ತಿ ಅಂತ ನನ್ನ ಗುರುಗಳಾದ ಪಂಡಿತ್ ಯೋಗೇಶ್ ಸಂಶಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅದರಂತೆಯೇ ಉಸ್ತಾದ್ ಅಲರಕ ಖಾನ್ ಸಾಬರು ಕೂಡ ಕಲಾ ಉಪಾಸಕರು ಹಾಗೂ ಸಂಗೀತದ ಮುಖಾಂತರ ಭಗವಂತನನ್ನು ಒಲಿಸಿಕೊಳ್ಳಲು ಸಾಧ್ಯ ಅಂತ ತೋರಿಸಿಕೊಟ್ರು. ಇಂತಹ ಮೇರು ಸದೃಶ ವ್ಯಕ್ತಿಯನ್ನು ಅವರ ಜನ್ಮಶತಮಾನೋತ್ಸವದ ನಿಮಿತ್ತ ನಾವೆಲ್ಲರೂ ಅವರ ಸಾಧನೆಗಳನ್ನು ಕೊಡುಗೆಗಳನ್ನು ಸ್ಮರಿಸಿಕೊಂಡ್ವು. ಈ ಮೂಲಕ ಅವರ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಇಷ್ಟು ಮಾತ್ರ ಹೇಳಬಹುದು, ಅಬ್ಬಾಜಿ ಸ್ವತಃ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರಷ್ಟೇ ಅಲ್ಲದೆ ಧೀಮಂತ ವ್ಯಕ್ತಿ, ಸರಳವಾದಂಥ ವ್ಯಕ್ತಿ, ಶಿಸ್ತು, ಸಂಯಮ, ಬದ್ಧತೆಯನ್ನ ಬೆಳೆಸಿಕೊಂಡಂಥ ವ್ಯಕ್ತಿ, ತಾಳ ಮತ್ತೆ ಲಯವನ್ನೇ ಉಸಿರಾಗಿಸಿಕೊಂಡು ಜೀವನವನ್ನೇ ಮುಡಿಪಾಗಿಟ್ಟಂಥ ಅದ್ಭುತ ವ್ಯಕ್ತಿ ಅಂತ ಹೇಳಬಹುದು. ಇಂತಹ ವ್ಯಕ್ತಿಗಳು ಹುಟ್ಟಿದಂಥ ನಾಡಲ್ಲಿ ನಾವು ಇದ್ದೀವಿ, ಅಥವಾ ಇಂಥ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ, ಅಭ್ಯಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಅಂದ್ಕೊಳ್ತೀನಿ. ಅಬ್ಬಾಜಿಯವರ ಈ ಕೆಲಸ, ಈ ಸಾಧನೆ ಜೊತೆಗೆ ಈ ಶಿಸ್ತು ಇವತ್ತಿನ ಯುವ ಪೀಳಿಗೆಗಳಿಗೆ ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ, ಜಗದೀಶ್ ಕುರ್ತಕೋಟಿಯವರೇ, ತಮಗೆ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ಗಣೇಶ್ ದೇಸಾಯಿಯವರೇ. ಈ ಕಾರ್ಯಕ್ರಮವನ್ನು ಅಬ್ಬಾಜಿಯವರ ಒಂದು ಪರನ್ ಕಾಂಪೋಸಿಷನ್ ಇಂದ ಸಮಾಪ್ತಿ ಮಾಡೋಣ. ತಬಲಾ ತಾನ್ಸೇನಾ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪಂಜಾಬ್ ಘರಾನೆಯ ಖ್ಯಾತ ತಬಲಾ ವಿದ್ವಾಂಸ ಉಸ್ತಾದ್ ಅಲ್ಲಾ ರಖಾ ಖಾನ್ ಸಾಹೇಬರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮೂಡಿಬಂತು. ಪರಿಕಲ್ಪನೆ ಡಾ ಎನ್ ರಘು. ಪ್ರಸ್ತುತಿ ಜಗದೀಶ್ ಕುರ್ತಕೋಟಿ. ಸಹಕಾರ ಗಣೇಶ್ ದೇಸಾಯಿ. ನಿರ್ಮಾಣ ಕೆಎಲ್ ರಾಜೇಶ್ವರಿ.